ಒಂದು ಮಾತು ಕೇಳಿ ಬರ್ತಾ ಇದೆ ಬೈಂದೂರು. ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ಬೈಂದೂರನ್ನ ಪಟ್ಟಣ ಪಂಚಾಯತ್ ಮಾಡಲಾಗಿದೆ. ತಪ್ಪು ಎಲ್ಲರೂ ಮಾಡಿದ್ದಾರೆ. ನಿಮ್ಮಿಂದ ಮಾತ್ರ ಅಲ್ಲ, ಎಲ್ಲರಿಗೂ ತಪ್ಪಾಗಿದೆ. ತಪ್ಪಾದನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದನ್ನ ರೈತರ ಆಗ್ರಹ. ಇವತ್ತು ಒಂದು ಪಟ್ಟಣ ಪಂಚಾಯತ್ ಅನ್ನ ಮಾಡಬೇಕಾದ್ರೆ ಅಧಿಕಾರಿಗಳಿಗೆ ಅದು ಗೊತ್ತಿರ್ಬೇಕು. ಅದನ್ನ ಯಾವುದು ಪಟ್ಟಣ ಯಾವುದು, ಅರಣ್ಯ ಯಾವುದು, ವೈಲ್ಡ್ ಲೈಫ್ ಯಾವುದು ಅವ್ರಿಗೆ ಗೊತ್ತಿರ್ಬೇಕು ಅದನ್ನ. ಮತ್ತೆ ರಾಜಕಾರಣ ಅಂತ ಹೇಳಿದಾಗ ಸಣ್ಣ ಪುಟ್ಟ ದೋಷಗಳು, ತಪ್ಪುಗಳು ಎಲ್ಲಾ ಪಕ್ಷದಲ್ಲಿ ಇರ್ತದೆ. ಕಾಂಗ್ರೆಸ್ ನಾಯಕರು ಧರಣಿ ಚಪ್ರಕ್ಕೆ ಬರ್ತಾ ಇದ್ದಾರೆ, ಬಿಜೆಪಿ ನಾಯಕರು ಕಾಣ್ತಾನೆ ಇಲ್ಲ. ನಮ್ಮ ಶಾಸಕರು 3 ಸಲ ಬಂದಿದ್ದಾರೆ. ಪಟ್ಟಣ ಪಂಚಾಯತ್ ಘೋಷಣೆ ಆದ ಮೇಲೆ ಅಲ್ಲಿ ಯಾವುದೇ ಅಲ್ಲಿ ಸರ್ಕಾರಿ ಮಾರ್ಗಸೂಚಿಯ ಪ್ರಕಾರ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಲ್ಲಿ ಅಧಿಕಾರವನ್ನು ಮಾಡಲಿಕ್ಕೆ ಆಗುದಿಲ್ಲ. ಹೊಸದಾಗಿ ಚುನಾವಣೆ ಆಗ್ಬೇಕು, ಅದು ಮಾರ್ಗಸೂಚಿ. ಅದು ಅಧಿಕಾರಿಗಳು ಮೂರ್ಖರನ್ನು ಹೇಳ್ತೀರಿ ನೀವು? ಅಲ್ಲಿ ಮೂರ್ಖರಲ್ಲ ಯಾಕೆಂದ್ರೆ ಇವತ್ತು ಪಟ್ಟಣ ಪಂಚಾಯತಿನಿಗೆ ಮಾರ್ಗಸೂಚಿ ಅಂತ ಹೇಳಿದೆ. ಆ ಮಾರ್ಗಸೂಚಿಯನ್ನು ಬಿಟ್ಟು ಇವತ್ತು ಮಾಡಿದ್ರೆ ಅಧಿಕಾರಿಗಳು ಮೂರ್ಖರಾಗಬೇಕಲ್ಲ. ಯಾಕೆ ಆ ಮನುಷ್ಯನ ಬಗ್ಗೆ ಖಂಡಿತವಾಗಿ ನಮ್ಗೆ ವಿಶ್ವಾಸ ಇದೆ. ಅದನ್ನ ಸರ್ಕಾರ ಮಟ್ಟದಲ್ಲಿ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥದ್ದು. ನಾನೇನು ಹೆಡ್ಡ ಅಲ್ಲ. ನಾನು ಒಬ್ಬ ಪಕ್ಷದ, ಭಾರತೀಯ ಜನತಾ ಪಕ್ಷದ ಒಬ್ಬ ಶಿಸ್ತುಬದ್ಧ ಒಬ್ಬ ಕಾರ್ಯಕರ್ತ. ನಾನು ಫೇಸ್ಬುಕ್ಕಿಗೋಸ್ಕರ, ವಾಟ್ಸಪ್ಪಿಗೋಸ್ಕರ ಮಾಡ್ತಕ್ಕಂಥದ್ದು ರಣಿ ಅಲ್ಲ. ಮತ್ತೆ ಯಾರನ್ನು ಖುಷಿ ಪಡಿಸೋದು ಅಥವಾ ನನ್ನ ನಾಯಕತ್ವವನ್ನ ಪ್ರಚಾರ ಮಾಡಲಿಕ್ಕೆ ಈ ಧರಣಿ ಅಲ್ಲ. ಜನಪ್ರತಿನಿಧಿ ಪತ್ರಿಕೆಯ ವಿಶೇಷ ಸಂದರ್ಶನ ಮಾಲಿಕೆ ಅಭಿಮುಖ ವೀಕ್ಷಿಸಿ. ಆತ್ಮೀಯ ಜನಪ್ರತಿನಿಧಿ ಪತ್ರಿಕೆಯ ಓದುಗರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಅಭಿಮುಖಕ್ಕೆ ಸ್ವಾಗತ. ನಾನು ನಿಮ್ಮ ಸುಬ್ರಹ್ಮಣ್ಯ ಪಡುಕೋಣೆ. ಬೈಂದೂರು ಗ್ರಾಮ ಪಂಚಾಯತ್ನ ಆಡಳಿತ ವ್ಯವಸ್ಥೆಯನ್ನ ರದ್ದುಪಡಿಸಿ ಅಲ್ಲಿ ಪಟ್ಟಣ ಪಂಚಾಯತ್ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಗಿದೆ. ಆದರೆ ಗ್ರಾಮೀಣ ಭಾಗಗಳನ್ನ ಒಳಗೊಂಡಂತಹ ಬೈಂದೂರು ಪಟ್ಟಣ ಪಂಚಾಯತ್ ಆಡಳಿತಾತ್ಮಕವಾಗಿ ಸರಿ ಇಲ್ಲ ಅನ್ನತಕ್ಕಂಥ ಕೂಗು ಗ್ರಾಮೀಣ ಭಾಗವಾಗಿರ್ತಕ್ಕಂಥ ಬೈಂದೂರು ಭಾಗದಿಂದ ಕೇಳಿ ಬರ್ತಾ ಇದೆ. ಈ ಪಟ್ಟಣ ಪಂಚಾಯತನ್ನ ರದ್ದು ಮಾಡಬೇಕು, ಗ್ರಾಮೀಣ ಭಾಗಗಳನ್ನ ಗ್ರಾಮ ಪಂಚಾಯತ್ನಾಗಿ ಮತ್ತೆ ಮರುಸ್ಥಾಪಿಸಬೇಕು ಅನ್ನತಕ್ಕಂತಹ ಪ್ರಬಲ ಕೂಗು ಕೇಳಿ ಬರ್ತಿದೆ. ಈ ಪ್ರಬಲ ಕೂಗಿಗೆ ನಾಯಕತ್ವವನ್ನ ನೀಡಿದಂಥವರು ಬೈಂದೂರು ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ದೀಪಕ್ ಕುಮಾರ್ ಶೆಟ್ಟಿ ಅವರು. ಕಳೆದ 21 ದಿನಗಳಿಂದ ಬೈಂದೂರು ತಾಲೂಕು ಕಚೇರಿಯ ಎದುರುಗಡೆ ಅವಿರತವಾದಂಥ ಹೋರಾಟ ನಡೀತಾ ಇದೆ. ಸಾರ್ವಜನಿಕರು ಸ್ಪಂದನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ಮಾತನಾಡಲಿಕ್ಕೆ ಬೈಂದೂರು ರೈತ ಸಂಘದ ಅಧ್ಯಕ್ಷರು, ಈ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಂತ ದೀಪಕ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅಭಿಮುಖಕ್ಕೆ ಆಗಮಿಸಿದ ದೀಪಕ್ ಕುಮಾರ್ ಶೆಟ್ಟಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ದೀಪಕ್ ಕುಮಾರ್ ಶೆಟ್ಟಿ ಅವರೇ, ಪಟ್ಟಣ ಪಂಚಾಯತ್ ಆಗಿದೆ, ಇದನ್ನ ರದ್ದತಿ ಮಾಡ್ಬೇಕನ್ನ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇದು ಏನಿದು ಹೋರಾಟ ಅಂತ? 2020ರಲ್ಲಿ ಇದನ್ನ ಪಟ್ಟಣ ಪಂಚಾಯತ್ ಅಂತ ಘೋಷಣೆ ಆಗಿತ್ತು. ಆವಾಗ 3 ಗ್ರಾಮ ಪಂಚಾಯತ್ಗಳಿತ್ತು. ಒಂದು ಪಡೂರಿ ಗ್ರಾಮ ಪಂಚಾಯತ್, ಎಡ್ತ್ರೆ ಗ್ರಾಮ ಪಂಚಾಯತ್, ಬೈಂದೂರು ಗ್ರಾಮ ಪಂಚಾಯತ್, 3 ಗ್ರಾಮ ಪಂಚಾಯತ್ಗಳಿತ್ತು. ಆವಾಗ ಈ 3 ಪಂಚಾಯತ್ಗಳಿಗೆ ಚುನಾವಣೆ ಆಗಿ 1 ವರ್ಷ ಚಿಲ್ಲರೆ ಆಗಿತ್ತು. ಆವಾಗ ಜನರಿಗೆ ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಅಂತ ಹೇಳಿದಕ್ಕೆ ತಕ್ಷಣ ಒಂದು ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಜನರ ಒಂದು ವಿಶ್ವಾಸ ಇತ್ತು. ಅದು ಪ್ರಮುಖವಾಗಿ 2020 ಸಮಯದಲ್ಲಿ ಆ ಒಂದು ಪಟ್ಟಣ ಪಂಚಾಯತ್ ಘೋಷಣೆ ಆಗುವಾಗ ನಮಗೆಲ್ಲ ಇತ್ತು ಏನಕ್ಕೆ ಅಂದರೆ, ಒಂದು ಪಟ್ಟಣ ಪಂಚಾಯತ್ ಆದರೂ ಒಳ್ಳೆಯದು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಭಾವನೆಯಲ್ಲಿ ಇತ್ತು. ಅದಕ್ಕೆ ಆವಾಗ ಎಡ್ತ್ರೆ, ಬೈಂದೂರು ಮತ್ತೆ ಪಡುವರಿಯಲ್ಲಿ ಗ್ರಾಮ ಪಂಚಾಯತ್ ಏನು ನಿರ್ಣಯಗಳನ್ನು ಮಾಡ್ತು, ಆ ನಿರ್ಣಯ ಆಧಾರದ ಮೇಲೆ ಆವಾಗ ಅದು ಪಟ್ಟಣ ಪಂಚಾಯತ್ ಅಂತ ಘೋಷಣೆ ಆಯಿತು. ಅಂದ್ರೆ 3 ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಆಗ್ಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ? ಒಪ್ಪಿಗೆ ಕೊಟ್ಟಿದ್ದಾರೆ, ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಅಲ್ಲಿ ಪಕ್ಷ ಭೇದ ಮರೆತು, ಯಾಕಂದ್ರೆ ಅಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತಿಲ್ಲ, ಎಲ್ಲರೂ ಒಂದು ಒಟ್ಟಾಗಿ ಇದು ನಮಗೆ ಪಟ್ಟಣ ಪಂಚಾಯತ್ ಆದ್ರೆ ಒಳ್ಳೆ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಭಾವನೆ ಪ್ರತಿಯೊಬ್ಬರಲ್ಲಿ ಇತ್ತು. ಅದು ಆ ಪ್ರಕಾರ ಅದು ಪಟ್ಟಣ ಪಂಚಾಯತ್ ಆಗಿ ಘೋಷಣೆ ಆಯಿತು. ಅಲ್ಲ, ಯಾಕಂತ ಹೇಳಿದ್ರೆ ಬೈಂದೂರು ಈ ಹಿಂದೆ ಪುರಸಭೆ ಆಗಿತ್ತು. ಆ ಪುರಸಭೆಯನ್ನ ರದ್ದು ಮಾಡಬೇಕು ಅನ್ನತಕ್ಕಂಥ ಹೋರಾಟ ವ್ಯಾಪಕವಾಗಿ ಆದ ನಂತರ ಅಲ್ಲಿ ಗ್ರಾಮ ಪಂಚಾಯತ್ ರಚನೆ ಆಯಿತು. ಮತ್ತೆ ಪುನಃ ಆಡಳಿತಾತ್ಮಕ ದೃಷ್ಟಿಯಿಂದ ಪಟ್ಟಣ ಪಂಚಾಯತ್ ಅನ್ನ ಮಾಡಿದ್ದಾರೆ. ಇದನ್ನ ಮಾಡದಂತವರು ಬಿಜೆಪಿ ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿತ್ತು. BY ರಾಘವೇಂದ್ರ ಅವರು MP ಆಗಿದ್ರು, BM ಸುಕುಮಾರ್ ಶೆಟ್ಟಿ ಅವರು ಕ್ಷೇತ್ರದ MLA ಆಗಿದ್ರು.
ನೀವು ಕೂಡ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷರಾಗಿದ್ರಿ. ಬಹುಶಃ ನೀವೇ ರಚನೆ ಮಾಡಿರುವಂತದ್ದು ಅನ್ನತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಈ ಬಗ್ಗೆ ನೀವು ಹೇಳ್ತೀವಿ. ನಾನು ಈಗಾಗಲೇ ಹೇಳ್ದ ಹಾಗೆ ಅಲ್ಲಿ ಪಡುವರಿ, ಎಡ್ತರೆ, ಬೈಂದೂರು ಈ ಗ್ರಾಮ ಪಂಚಾಯತ್ನಲ್ಲಿ ಬೇರೆ ಬೇರೆ ಪಕ್ಷಗಳು ಅಧಿಕಾರದಲ್ಲಿತ್ತು. ಆದರೆ ಅವರು ಜನರ ಭಾವನೆಯನ್ನು ಕೇಳಿದ್ರೆ ಇಲ್ಲಿ ಅಭಿವೃದ್ಧಿ ಗ್ರಾಮ ಪಂಚಾಯತ್ ಅನ್ನ ಮೀರಿ ಪಟ್ಟಣ ಪಂಚಾಯತ್ ಆದ್ರೆ ಒಳ್ಳೆ ರೀತಿಯ ಅಭಿವೃದ್ಧಿ ಆಗ್ತದೆ, ಜನರಿಗೆ ಒಳ್ಳೇದಾಗ್ತಕ್ಕಂಥ ಭಾವನೆಯಲ್ಲೇ ಅದಾಗ್ಬಿಟ್ರೆ ನಾನು ಅದನ್ನ ಸಂತೋಷ ಪಟ್ಟಿದ್ದೆ. ಯಾಕೆ ಪಟ್ಟಣ ಪಂಚಾಯತ್ ಆದ್ರೆ ಒಳ್ಳೇದಾಗುತ್ತೆ ಅನ್ನುವಂಥ ಭಾಷಣೆ ನನಗೂ ಇದ್ದಿತ್ತು ಅವಾಗ. ಆ ಸಮಯದಲ್ಲಿ BY ರಾಘವೇಂದ್ರ ಅವರು MP ಆಗಿದ್ರು, ಸುಕುಮಾರ್ ಶೆಟ್ಟಿ ಅವರು MLA ಆಗಿದ್ರು. ಅವಾಗ ಜನರ ಏನು 3 ಗ್ರಾಮ ಪಂಚಾಯತ್ ನಿರ್ಣಯ ಮಾಡಿಕೊಟ್ಟಿದ್ದಾರೆ, ಆ ನಿರ್ಣಯ ಆಧಾರದ ಮೇಲೆ ಅವರಿಗೂ ಜನರಿಗೆ ಖುಷಿ ಇದ್ರೆ ಅದು ಪಟ್ಟಣ ಪಂಚಾಯತ್ ಆಗಲಿ ಅನ್ನುವಂಥದ್ದು ಸಂಸದರು ಮತ್ತೆ ಶಾಸಕರದ ಆಸೆ ಬಿಟ್ರೆ ಅದರಲ್ಲಿ ಅವ್ರದ್ದೇನು ಸ್ವಾರ್ಥ ಅದರಲ್ಲಿ ಇಲ್ಲ. ಅಲ್ಲ, ಆ ಸಂದರ್ಭದಲ್ಲಿ ಈ ಗ್ರಾಮ ಪಂಚಾಯತ್ಗಳ ಮೇಲೆ ರಾಜಕೀಯ ಪ್ರಭಾವ ಬೀರ್ತಾ, ಒತ್ತಡ ಆಗ್ತಾ, ನೀವು ಮಾಡಿಕೊಡಿ, ನಿರ್ಣಯ ಮಾಡಿಕೊಡಿ ಅಂತಕ್ಕಂಥ ಮಾತೇನಾದ್ರು ಎಲ್ಲಿಯೂ ಪ್ರಭಾವ ಇಲ್ಲ. ಯಾಕೆಂದ್ರೆ ನಾವೆಲ್ಲ ಈ TV ನೋಡ್ತೇವೆ, ಪೇಪರ್ ನೋಡ್ತೇವೆ, ನಗರಸಭೆ ಇದ್ದು ಮಹಾನಗರ ಪಾಲಿಕೆ ಆಗ್ತದೆ, ಪುರಸಭೆ ಇದ್ದು ನಗರಸಭೆ ಆಗ್ತದೆ. ಅಂದ್ರೆ ಅಲ್ಲಿ ದೊಡ್ಡ ಮಟ್ಟದ ಅನುದಾನ ಬರ್ತದೆ, ಅಭಿವೃದ್ಧಿ ಆಗ್ತದೆ ಅನ್ನುವಂತ ಆಶೆ ಬಿಟ್ರೆ ಪಟ್ಟಣ ಬೆಳೀತದೆ. ಬೈಂದೂರು ತಾಲೂಕಾಗಿದೆ, ಈ ತಾಲೂಕಾದ ಮೇಲೆ ಬೈಂದೂರಿಗೆ ದೊಡ್ಡ ರೀತಿಯ ಒಂದು ಅಭಿವೃದ್ಧಿ ಕಾಣ್ತದೆ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಒಪ್ಕೊಂಡಿದ್ವಿ ಬಿಟ್ರೆ ಬೇರೆ ಏನಿಲ್ಲ. ಬಲ್ಲ ಬೈಂದೂರು ಮಟ್ಟಿಗೆ ಆ ಮಾತನ್ನು ಹೇಳಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬೈಂದೂರು ಈ ಹಿಂದೆ ಪುರಸಭೆ ಆಗಿತ್ತು. ಏನ್ ಅಭಿವೃದ್ಧಿ ಆಗಿದೆ, ಎಷ್ಟು ಗ್ರಾಮೀಣ ಪ್ರದೇಶಕ್ಕೆ ಒಂದು ರಸ್ತೆ ಕೂಡ ಆ ಸಂದರ್ಭದಲ್ಲಿ ಇರಲಿಲ್ಲ. ಅಂತ ಪುರಸಭೆ ಆ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ರಚನೆ ಆಗಿತ್ತು. ಪಟ್ಟಣ ಗ್ರಾಮ ಪಂಚಾಯತ್ ಅನ್ನ ಮಾಡಿದ್ರು, ಮತ್ತೆ ಪುನಃ ಪಟ್ಟಣ ಪಂಚಾಯತ್ಗೆ ಹೋಗಿರುವಂತದ್ದು ಜನರ ತಪ್ಪ ಅಥವಾ ಅಧಿಕಾರಿಗಳ ತಪ್ಪ? ಈಗ ಈ ಹಿಂದೆ ಪುರಸಭೆ ಆಗಿದ್ದವಾಗ ಅವಾಗ ಭೋಜನ ಶೆಟ್ಟಿ ಇದ್ರು, ಹೊರಟಿ ನಾನು ನೇತೃತ್ವ ತಗೊಂಡಿದ್ದೆ ಯಾವಾಗ ಆ ಗ್ರಾಮ ಪಂಚಾಯತ್ ಮಾಡುವ ಬಗ್ಗೆ. ಅವಾಗ ಕಾರಿಕಟ್ಟೆ ಮಾಮೂಲು ಶೆಟ್ಟಿ ಇದ್ರು, ನಾರಾಯಣ ಹೆಡ್ಡೆ ಎಲ್ಲ ಇದ್ರು. ಭೋಜನ ಶೆಟ್ಟಿ ಅದರ ನೇತೃತ್ವವನ್ನು ತಗೊಂಡಿದ್ದು ನಾವೆಲ್ಲ ಒಟ್ಟಾಗಿ, ಮತ್ತೆ ಇನ್ನಿತರ ಬೇರೆ ಬೇರೆ ಹಳ್ಳಿಯ ನಾಯಕರುಗಳು ಒಟ್ಟಾಗಿ ಆ ಪುರಸಭೆಯನ್ನು ತೆಗಿಬೇಕು, ಅದರಿಂದ ಗ್ರಾಮ ಪಂಚಾಯತ್ ಮಾಡಬೇಕಂತ ಪ್ರಬಲವಾದ ಹೋರಾಟ. ಅವಾಗ ಜನತಾದಳ ಸರ್ಕಾರ ಇತ್ತು. ಅವಾಗ ಆ ಸರ್ಕಾರ ನಾವು ಬೆಂಗಳೂರು ಮಟ್ಟದಲ್ಲಿ ಹೋರಾಟಗಳಾದವಾಗ ಅದನ್ನ 3 ಪಂಚಾಯತಿಗಳನ್ನಾಗಿ ವಿಂಗಡಣೆ ಮಾಡಿದ್ರು ಕಂಡು. ಅದರಿಂದ ನಮ್ಮ ಗ್ರಾಮೀಣ ಪ್ರದೇಶ ಗ್ರಾಮ ಪಂಚಾಯತ್ ಆದ್ಮೇಲೆ ಅದ ನಂತರ IM ಜಯರಾಮ್ ಶೆಟ್ಟಿ ಶಾಸಕರಾದ್ರು 97ರಲ್ಲಿ. ಶಾಸಕರಾದ ಮೇಲೆ ಅದು ಭಾರಿ ರೀತಿಯ ಅಲ್ಲಿಯ 94C ಇರ್ಬೋದು, ಅಕ್ರಮ ಸಕ್ರಮಗಳಿರ್ಬೋದು, ನಮ್ಮ ರೈತರಿಗೆ ದೊಡ್ಡ ರೀತಿಯಾದಂತ ಅನುಕೂಲಗಳು ಆ ಸಮಯದಲ್ಲಿ ಆಗ್ಲಿಕ್ಕೆ ಬಹಳ ಕಾರಣ ಆಯಿತು. ತುಂಬಾ ರೈತರಿಗೆ RTC ಆಯ್ತು ಕಂಡು ಇಲ್ಲಿ ನಮ್ಮ ಹಳ್ಳಿಯ ಭಾಗದಲ್ಲಿ. ಅದ ನಂತರ ದಿವಸದಲ್ಲಿ ಬೇರೆ ಬೇರೆ ಶಾಸಕರುಗಳು MLA ಆದರು. ಅವ್ರ ಮುಖಾಂತರನೂ ಸಹ ಒಳ್ಳೇದಾಗುವಂತ ಕೆಲಸಗಳು ನಿರ್ಮಾಣ ಆಯಿತು. ಮತ್ತೆ ಅಲ್ಲಿ ಎಲ್ಲ ನಮ್ಗೆ ಅಭಿವೃದ್ಧಿಗಳು ಹೇಳಿದ್ರೆ ನಿರಂತರ. ಯಾಕಂದ್ರೆ ಆ ಸಮಯದಲ್ಲಿ ನಾವು ಪುರಸಭೆ ಅವಾಗಲೇ ಪುರಸಭೆ ಇತ್ತು, ಪುರಸಭೆಯನ್ನ ಪಂಚಾಯತ್ ಮಾಡ್ತು. ಮತ್ತೆ ಪಂಚಾಯತ್ ಎಲ್ಲ ನಮ್ ಕೆಲಸ ಆಗಿದೆ, ಮತ್ತೆ ಯಾರ್ಯಾರಿಗೆ ಏನೇನು ಆಗ್ಬೇಕದೆಲ್ಲ ಸಿಕ್ಕಿದೆ. ಮತ್ತೆ ಇನ್ನೇನು ಪಟ್ಟಣ ಪಂಚಾಯತ್ ತಾಲೂಕಾಗಿದೆ, ತಾಲೂಕಾದ್ರ ಮೇಲೆ ಒಂದು ಪಟ್ಟಣ ಪಂಚಾಯತ್ ಆದ್ರೂ ಒಳ್ಳೇದು ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ಅಲ್ಲ, ನೀವೆಲ್ಲ ಒಂದು ರಾಜಕೀಯ ಪಕ್ಷವನ್ನ ಪ್ರತಿನಿಧಿಸೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು. ಭೌಗೋಳಿಕವಾಗಿ ಬೈಂದೂರನ್ನ ಪಟ್ಟಣ ಪಂಚಾಯತ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ಕನಿಷ್ಠ ಆಲೋಚನೆ ನೀವು ರಾಜಕೀಯ ನಾಯಕರು ಮಾಡಲಿಲ್ಲ. ನೀವು ಅಧಿಕಾರಿಗಳ ಮೇಲೆ, ನೀವು ರಾಜಕೀಯ ಅಂದ್ರೆ ನೀವು ದೀಪಕ್ ಕುಮಾರ್ ಶೆಟ್ಟಿ ಮಾತ್ರ, ಇಡೀ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ನೀವೆಲ್ಲ ಅಧಿಕಾರಿಗಳ ಮೇಲೆ ಪ್ರಭಾವವನ್ನ ಬೀರಿದ್ರಿ ಅನ್ನತಕ್ಕಂಥ ಮಾತು ಕೇಳಿ ಬರ್ತಾ ಇತ್ತು. ಇಲ್ಲ, ಯಾಕೆ ಕೇಳಿದ್ರೆ ಇವತ್ತು ಒಂದು ಪಟ್ಟಣ ಪಂಚಾಯತ್ ಅನ್ನ ಮಾಡ್ಬೇಕಾದ್ರೆ ಅಧಿಕಾರಿಗಳಿಗೆ ಅದು ಗೊತ್ತಿರ್ಬೇಕು. ಅದನ್ನ ಯಾವುದು ಪಟ್ಟಣ ಯಾವುದು, ಅರಣ್ಯ ಯಾವುದು, ವೈಲ್ಡ್ ಲೈಫ್ ಯಾವುದು ಅವ್ರಿಗೆ ಗೊತ್ತಿರ್ಬೇಕು. ಅದನ್ನ ಅವರು ಮಾನದಂಡವನ್ನ ಅವ್ರು ಕೊಡ್ಬೇಕು. ನಿಜವಾಗಿ ಇವತ್ತು ಆ ಮಾನದಂಡವನ್ನ ನಾವು ಆಲೋಚನೆ ಮಾಡಿದವಾಗ ಅದು ಪಟ್ಟಣ ಪಂಚಾಯತ್ ಮಾಡ್ಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ, ಅದು ಮಾಡ್ಲಿಕ್ಕೂ ಇಲ್ಲ. ಮತ್ತೆ ನಾವು ಅದನ್ನ ಯಾವುದೇ ಕಾರಣಕ್ಕೂ ರಾಜಕೀಯವಾಗಿರ್ತಕ್ಕಂಥ ಪ್ರಭಾವವನ್ನ ನಾವು ಬೀರ್ಲೇ ಇಲ್ಲ. ಒಂದು ಮಾತು ಕೇಳಿ ಬರ್ತಾ ಇದ್ದಪ್ಪ, ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ಬೈಂದೂರನ್ನ ಪಟ್ಟಣ ಪಂಚಾಯತ್ ಮಾಡಲಾಗಿದೆ ಅನ್ನತಕ್ಕಂಥ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ, ಜನರ ಬಾಯಲ್ಲಿದೆ, ಒಟ್ಟಾರೆಯಾಗಿ ಆ ಅಭಿಪ್ರಾಯ ಇದೆ. ಇದಕ್ಕೆ ಬಗ್ಗೆ ಏನ್ ಹೇಳ್ತೀವಿ? ಇಲ್ಲ, ಸುಳ್ಳು. ಯಾಕೆ ಕೇಳಿದ್ರೆ ನೀವು ನೋಡಿ, ಈ 3 ಗ್ರಾಮ ಪಂಚಾಯತ್ ನಲ್ಲಿ ನಿರ್ಣಯಗಳಾಗಿದೆ. ಅವರಿಗೆ ಈಗ ನಾಳೆಗೆ ಅವ್ರಿಗೆ ಏನಾದ್ರು ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳಿ ಬಂದಿದ್ರೆ 3 ಗ್ರಾಮ ಪಂಚಾಯತ್ ಅವರು ನಿರ್ಣಯ ಯಾಕೆ ಮಾಡ್ತಾರೆ? 3 ಪಂಚಾಯತ್ನವರು ಅಭಿವೃದ್ಧಿಯ ದೃಷ್ಟಿಯಿಂದ ನಿರ್ಣಯ ಮಾಡಿದ್ದಾರೆ ಬಿಟ್ರೆ ಮತ್ತೇನು ಅಲ್ಲ. ಅವರು ನಾವು ಯಾರನ್ನೂ ದೂರವಾಗಿಲ್ಲ, ಅಲ್ಲಿ ಕಾಂಗ್ರೆಸ್ ನಾಯಕರನ್ನು ದೂರವಾಗಿಲ್ಲ, BJP ನಾಯಕರುಗಳನ್ನು ದೂರವಾಗಿಲ್ಲ,
ಅವರೆಲ್ಲರೂ ಕೇಳಿದ್ದು ಅಭಿವೃದ್ಧಿ ದೃಷ್ಟಿಯಿಂದ ಬಿಟ್ರೆ ಬೇರೆ ಏನೂ ಇಲ್ಲ ಅಂತ ಮಾತನ್ನ ಸ್ಪಷ್ಟಪಡಿಸ್ತಿದ್ದೆ ನಾನು. ಇದೀಗ ಇಡೀ ಬೈಂದೂರು ಜನತೆ ಪರವಾಗಿ, ಮುಖ್ಯವಾಗಿ ಹಿಂದೆ ಇದ್ದಂತ ಗ್ರಾಮ ಪಂಚಾಯತ್ ಪಡುವಾರಿ, ಎಡ್ತರೆ, ಬೈಂದೂರು, ಈ 3 ಗ್ರಾಮ ಪಂಚಾಯತ್ ಜನರ ಪರವಾಗಿ ನೀವು ನೇತೃತ್ವವನ್ನು ವಹಿಸ್ಕೊಂಡಿದ್ದೀರಿ. ಹೌದು. ನಿಮಗೆ ಕಾಂಗ್ರೆಸ್ನ ಕಿಸಾನ್ ಘಟಕ ನಿಮ್ಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಆ ಬಿಜೆಪಿಯ ರೈತ ಮೋರ್ಚಾ ಯಾಕೆ ನಿಮ್ ಧರಣಿಯಲ್ಲಿ ಪಾಲ್ಗೊಳ್ಳಿಲ್ಲ? ಅಲ್ಲ, ಇದು ಕಂಪ್ಲೀಟ್ಲಿ ರಾಂಗ್. ಅದು ಗೊತ್ತುಂಟಾ, ಇಲ್ಲಿ ಏನಾಗಿದೆ ಕೇಂದ್ರೆ, ಗ್ರಾಮೀಣ ಪ್ರದೇಶಗಳನ್ನ ಗ್ರಾಮ ಪಂಚಾಯತ್ ಮಾಡಬೇಕು ಅಂತಕ್ಕಂಥದ್ದು ಹಳ್ಳಿಯ ರೈತರ ಒಂದು ಉದ್ದೇಶ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಡ್ತರೆಯ ಕೆಲವು ಭಾಗ, ಬೈಂದೂರಿನ ಕೆಲವು ಭಾಗ, ತಗ್ಗರ್ಸೆ ಮತ್ತು ಪಡೂರಿಯ ಕೆಲವು ಭಾಗ ರೈತರೇ ಇರ್ತಕ್ಕಂಥ ದೊಡ್ಡ ಹಳ್ಳಿಗಾಡಿನ ಪ್ರದೇಶ. ಅಲ್ಲಿ ಆ ಹಳ್ಳಿಯ ಭಾಗದ ಜನರು ಅವರಿಗೆ ಏನಾಗಿದೆ ಕೇಂದ್ರೆ, ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಆದ್ರ ಮೇಲೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಬರಲಿಲ್ಲ. ಯಾಕೆ ಕೇಂದ್ರೆ ಅವರ 94C ನಿಂತೋಯ್ತು, ಅಕ್ರಮ ಸಕ್ರಮ ನಿಂತೋಯ್ತು, ಮಹತ್ವಾಕಾಂಕ್ಷೆಯ NRG ಕಾರ್ಯಕ್ರಮ ನಿಂತೋಯ್ತು, ಸರ್ಕಾರದ ಬೇರೆ ಬೇರೆ ಗ್ರಾಮ ಪಂಚಾಯತ್ಗಳಿಗೆ ಬರ್ತಕ್ಕಂಥ SC/ST ಕಾರ್ಯಕ್ರಮಗಳಿರ್ಬೋದು, ಆ ಎಲ್ಲ ಕಾರ್ಯಕ್ರಮಗಳು ನಿಂತೋಯ್ತು. ಇದ್ರ ಮೇಲೆ ಅವರು ಹಳ್ಳಿ ಭಾಗದಲ್ಲಿ ಆಲೋಚನೆ ಮಾಡಿದ್ರು. ಯಾಕೆ ಕೇಂದ್ರೆ, ನಮಗೆ ಪಟ್ಟಣ ಪಂಚಾಯತ್ ಮಾಡಿ ಇಲ್ಲಿವರೆಗೆ ಒಂದು ಮನೆ ಸಹ ಬರಲಿಲ್ಲ. ನಮ್ಗೆ ಇದೇ ರೀತಿ ಮುಂದುವರೆದ್ರೆ ನಮ್ಮ ಪರಿಸ್ಥಿತಿ, ನಮ್ಗೆ ಕೂಲಿಗೆ ಹೋಗಿ ನಾವು ಜೀವನ ಸಾಗಿಸ್ಬೇಕು, ನಮ್ಗೆ ಕಷ್ಟ ಆಗ್ತಾ ಇದೆ ಇವತ್ತು. ಆದ್ರಿಂದ ಇದು ಮುಂದುವರೆದ್ರೆ ನಮಗೆ ಸಮಸ್ಯೆ ಆಗ್ತಿರೋ ದೃಷ್ಟಿಯಿಂದ ರೈತರೆಲ್ಲರೂ ಒಟ್ಟಾಗಿ ಇದಕ್ಕೊಂದು ರೈತ ಹೋರಾಟ ಸಮಿತಿ ಅಂತ ಮಾಡ್ಕೊಂಡಿದ್ದು. ಇದು ಯಾವುದೇ ಸಂಘಟನೆ ಅಲ್ಲ, ಆ ಭಾಗದ ಯಾವುದು ಸಂತ್ರಸ್ತರ ಹೋರಾಟ ಸಮಿತಿ. ಈಗ ನಾನು ತಗ್ಗರ್ಸೆ ಗ್ರಾಮ, ನಾನು ಒಬ್ಬ ಸಂತ್ರಸ್ತ. ನನಗೆ ಈ ಪಟ್ಟಣ ಪಂಚಾಯತ್ ಆದ್ಮೇಲೆ ನನಗೆ ಅರಿವಾಯ್ತು, ಈ ಪಟ್ಟಣ ಪಂಚಾಯತ್ ಬಹಳ ಕೆಟ್ಟ ಒಂದು ವ್ಯವಸ್ಥೆ, ಇದನ್ನ ಹೋಗ್ಬೇಕು, ಗ್ರಾಮ ಪಂಚಾಯತ್ ಆದ್ರೂ ಒಳ್ಳೇದಾಗ್ತದೆ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಿ ರೈತರು ಹೊರಟಿದ್ದೇವೆ. ಅಲ್ಲ, ಬಹಳ ಮುಖ್ಯವಾಗಿ ನಾನು ಕೇಳೋದಾಗಲ್ಲ, ಬಿಜೆಪಿಯವರು ಪ್ರತ್ಯೇಕವಾದಂತ ಹೋರಾಟವನ್ನ ಮಾಡಿದ್ರು, ಶಾಸಕರ ನೇತೃತ್ವದಲ್ಲಿ ಪ್ರತ್ಯೇಕ ಹೋರಾಟ ಆಯಿತು. ಕಾಂಗ್ರೆಸ್ನವರು ಪ್ರತ್ಯೇಕ ಹೋರಾಟ ಮಾಡಲಿಲ್ಲ. ಆ ಕಾರಣಕ್ಕಾಗಿ ದೀಪಕ್ ಕುಮಾರ್ ಶೆಟ್ಟಿ ಅವರು ಮತ್ತು ಗುರುರಾಜ್ ಶೆಟ್ಟಿ ಗಂಟೋಳಿ MLA ಅವರ ಮಧ್ಯದಲ್ಲಿ ಒಂದು ಪ್ರತಿಷ್ಠೆಯ ಹೋರಾಟ ಅಂತ ಇದಂತ ಇಲ್ಲ. ಯಾಕೆ ಕೇಳಿದ್ರೆ ಅಲ್ಲಿ ಒಂದು ಸ್ಪಷ್ಟ ಇತ್ತು. ಯಾಕೆ ಕಂಡ್ರೆ ಪಟ್ಟಣ ಪಂಚಾಯತ್ ಆಗುವಾಗ ಗುರುರಾಜ್ ಗಂಟೋಳಿ ಇಲ್ಲ, ನಮ್ಮ ಶಾಸಕರು ಇದ್ದಾರೆ. ಬಟ್ ನಾನು ಹೇಳ್ತಕ್ಕಂಥದ್ದು, ಈ ರೈತ ಹೋರಾಟ ಸಮಿತಿಯನ್ನು ಮಾಡ್ಕೊಂಡಿದ್ದಾರೆ, ಅದು ಪಕ್ಷಾತೀತವಾಗಿರ್ಬೇಕಂತಕ್ಕಂಥದ್ದು ನಮ್ಮ ಭಾವನೆ. ರೈತರು ಎಲ್ಲರೂ ಒಟ್ಟಾಗಿ ನನ್ನ ಮನೆಗೆ ಬಂದರು. ನನ್ನ ಮನೆಗೆ ಬಂದವಾಗ ಹೀಗೆ ಈ ರೀತಿ ಆಗಿದೆ, ಈ ಪಟ್ಟಣ ಪಂಚಾಯತ್ ಹೋಗಿ ಗ್ರಾಮೀಣ ಪ್ರದೇಶವನ್ನ ಗ್ರಾಮ ಪಂಚಾಯತ್ ಮಾಡಬೇಕು, ಇದರ ನೇತೃತ್ವವನ್ನ ನೀವು ತಗೊಳ್ಬೇಕು ಹೇಳಿ ನನ್ನ ಮನೆಗೆ ಎಲ್ಲ ಹಳ್ಳಿ ಭಾಗದ ಜನ ರೈತರು ನಮ್ಮ ಮನೆಗೆ ಬಂದರು. ಮನೆ ಬಂದವಾಗ ನಾನು ತಗೊಳ್ಳೋದಿಲ್ಲ. ಯಾಕೆ ಕಂಡ್ರೆ ಆ ಸಮಯದಲ್ಲಿ ನಾನು ಇದ್ದೆ. ಮತ್ತೆ ನೇತೃತ್ವವನ್ನ ನೀವು ಬೇರೆಯವರಿಗೆ ವಹಿಸಿ ಇಲ್ಲ, ಅವಾಗ ಹೇಳಿದ್ರು ಇದರನ್ನ ನೇತೃತ್ವವನ್ನು ತಗೊಳ್ಳಿಕ್ಕೆ ಸಮರ್ಥರು ನೀವು, ಆದ್ರಿಂದ ಇದರ ನೇತೃತ್ವವನ್ನು ನೀವು ತಗೊಳ್ಬೇಕು. ತಪ್ಪು ಎಲ್ಲರೂ ಮಾಡಿದ್ದಾರೆ, ನಿಮ್ಮಿಂದ ಮಾತ್ರ ಅಲ್ಲ, ಎಲ್ಲರಿಗೂ ತಪ್ಪಾಗಿದೆ, ತಪ್ಪಾದನ್ನ ಸರಿಪಡಿಸ್ಬೇಕು ಅಂತಕ್ಕಂಥದ್ದನ್ನ ರೈತರ ಆಗ್ರಹ. ಆದ್ರಿಂದ ಅಲ್ಲಿ ನಾವು ಕಂಡೀಷನ್ ಹಾಕಿದ್ದೇವೆ. ಯಾಕೆಂದ್ರೆ ನಾವು ನೇತೃತ್ವವನ್ನು ತಗೊಳ್ಳಕ್ಕೆ ಹೋದ್ರೆ ಅಡ್ಡಿಲ್ಲ, ಇಲ್ಲಿ ನಾಳೆಗೆ ಬಿಜೆಪಿ ಕಾಂಗ್ರೆಸ್ ಯಾವುದೇ ನಾಯಕರುಗಳಿಗೆ ಮುಜುಗರ ಆಗತಕ್ಕಂಥ ಸನ್ನಿವೇಶವನ್ನ ನಾವು ಮಾಡಬಾರ್ದು ಮತ್ತು ಪಕ್ಷಾತೀತವಾಗಿರ್ಬೇಕು. ಯಾವುದೇ ಜನಪ್ರತಿಗಳ ವಿರುದ್ಧ ಆಗಲಿ ಯಾರೇ ವಿರುದ್ಧ ಆಗಲಿ ನಾವು ಇಲ್ಲಿ ದೂರಬಾರ್ದು ಮತ್ತು ಒಟ್ಟಾಗಿ ಎಲ್ಲರನ್ನು ತಗೊಂಡು ಹೋಗ್ಬೇಕೆನ್ನುವಂಥ ದೃಷ್ಟಿಯಿಂದ ಆ ಹೋರಾಟ ಸಮಿತಿ ನಿರ್ಮಾಣ ಆಯ್ತು. ಬಿಟ್ರೆ ಪಕ್ಷಾತೀತವಾಗಿ ಇದರಲ್ಲಿ ಗುರುರಾಜ್ ಗಂಟೋಳಿ ಅವರು ಪ್ರತ್ಯೇಕವಾಗಿ ಪಕ್ಷದ ನೆಲೆಯಲ್ಲಿ ಮಾಡಿದ್ದಾರೆ. ಬಿಟ್ರೆ ಅಂದ್ರೆ ನಾವು ಈ ಒಂದು ಪಟ್ಟಣ ಪಂಚಾಯತಿ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ಅದಕ್ಕೆ ಅವರಿಗೆ ಅನುಕೂಲ ಆಗೋದು, ಪಂಚಾಯತ್ ಆಗೋದಾದ್ರೆ ನಮ್ಮ ಸಪೋರ್ಟ್ ಇದೆ ಅಂತಕ್ಕಂಥ ಒಂದು ಹೋರಾಟ ಇದೆ, ಅವರು ಮಾಡಿದ್ದಾರೆ ಅಷ್ಟೇ. ಬಿಟ್ರೆ ಅದರಲ್ಲಿ ಬೇರೆ ರೀತಿ ರಾಜಕೀಯ ಅದರಲ್ಲಿಲ್ಲ. ನಿಮ್ದು ಹೋರಾಟದ ಗುರಿ ಯಾವ ರೀತಿ ಇದೆ, ಏನ್ ಮಾಡ್ಬೇಕಂತ ಹೇಳ್ತೀರಿ ಹೋರಾಟದಲ್ಲಿ? ನಮ್ಮ ಇಚ್ಛೆ ಈಗ ಯಾಕೆ ಕೇಳಿದ್ರೆ, ಗ್ರಾಮೀಣ ಪ್ರದೇಶಗಳನ್ನ ಗ್ರಾಮ ಪಂಚಾಯತ್ ಅನ್ನಾಗಿ ಮಾಡ್ತಕ್ಕಂಥ ಒಂದು ಹೋರಾಟ, ಏಕೆ ಜಯ ಕಾಣ್ಬೇಕಂತಕ್ಕಂಥ ಉದ್ದೇಶ ಇದೆ. ಮತ್ತು ಅದರಲ್ಲಿ ರೈತರ, ಯಾಕೆ ಕಂಡ್ರೆ ಪಾಪದ ರೈತರು, ಹಳ್ಳಿಗಾಡಿನ ರೈತರು. ನಿಮಗೆ ನಾವೊಂದು 22ನೇ ದಿನ ಇವತ್ತು ನೀವು ಆ ಪ್ರತಿದಿನ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರದಲ್ಲಿ ಪ್ರತಿ 50 ಮನೆಯವರು ಪಾಲ್ಗೊಳ್ತಾ ಇದ್ದಾರೆ. ಅದರಲ್ಲಿ ಪ್ರತಿದಿನ 50 ಮನೆಯವರು ಪಾಲ್ಗೊಳ್ತಾ ಇದ್ದಾರೆ. ಆ 50 ಮನೆಯವರ ಅವರ ಸಂಸ್ಕೃತಿ, ಅವ್ರ ವಿಚಾರ, ಅವರು ಗುಡ್ಡಗಾಡು ಪ್ರದೇಶದವರು, ಅರಣ್ಯ ಪ್ರದೇಶದವರು, ಅವರ ಎಲ್ಲ ಚಟುವಟಿಕೆಗಳನ್ನ ಮೊನ್ನೆ ನಮ್ಮ ಅನಿರ್ದಿಷ್ಟ ಅವಧಿಯ ಆ ವೇದಿಕೆಯಲ್ಲಿ ಮಾಡಿ ತೋರಿಸಿದ್ದಾರೆ. ಯಾಕೆಂದ್ರೆ ನಾವು ಎಷ್ಟು ಕೆಳಮಟ್ಟದಲ್ಲಿದ್ದೇವೆ, ನಮ್ಮನ್ನು ಯಾಕೆ ನೀವು ಪಟ್ಟಣ ಪಂಚಾಯತಿಗೆ ಸೇರಿಸಿದ್ರಿ, ನಾವು ಪಟ್ಟಣ ಪಂಚಾಯತ್ ಅಲ್ಲಿ ಇರ್ತಕ್ಕಂಥ ತಗೊಂಡು ನಮಗೆ ಅನ್ಯಾಯ ಆಗಿದೆ. ಅದರಿಂದ
ಈ ಒಂದು ಕಾರ್ಯಕ್ರಮ ಏನು ಗ್ರಾಮ ಪಂಚಾಯತ್ ಮಾಡ್ಬೇಕನ್ನ ನಾವು ಹೊರಟಿದ್ದೇವೆ, ಅದಕ್ಕೆ ನಮ್ಗೆ ನ್ಯಾಯವನ್ನು ಕೊಡಿಸಿ ಅಂತ ಹೇಳಿ ಅವರ ಒಂದು ಹೋರಾಟ ಬಿಟ್ರೆ ಅಲ್ಲ, ಅಂತಿಮ ಎಂಬ ಬೇಡಿಕೆ ಗ್ರಾಮ ಪಂಚಾಯತ್ ಅನ್ನು ಮಾಡ್ಬೇಕು ಮಾಡಬೇಕು, ಅಂತ ಹೇಳಿ. ಪಟ್ಟಣ ಪಂಚಾಯತ್ ಈಗ ಎರಡು ಆಪ್ಷನ್ ಅನ್ನು ಇಟ್ಟಿದ್ದೇವೆ ನಾವು. ಹಾ. ಒಂದು ಹಳ್ಳಿಯ ಪ್ರದೇಶಗಳನ್ನ ಗ್ರಾಮ ಪಂಚಾಯತ್ ಮಾಡಬೇಕು ಅಂತ. ಅದೇನಾದ್ರೂ ಕಾನೂನಿನಲ್ಲಿ ಸಮಸ್ಯೆ ಇದ್ರೆ, ತೊಂದರೆ ಇದ್ರೆ, ನಾನು ಈಗಲೇ ಕ್ಲಿಯರ್ ಆಗಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ಪಡುವರಿ, ಬೈಂದೂರು, ಎಡ್ತರೆ ಆಗಾಗಲೇ ಮೊದಲು ತಗ್ಗರ್ಸೆ ಅಂತ ಒಂದು ಗ್ರಾಮ ಪಂಚಾಯತ್ ಆವಾಗ ನಿರ್ಣಯ ಆಗಿದೆ ಮಾಡ್ಲಿಕ್ಕೆ. 4 ಗ್ರಾಮ ಪಂಚಾಯತ್ಗಳಾಗಿ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನು ಇವತ್ತು ಸಹ ಮಾಡ್ತಾ ಇದ್ದಾನೆ ಇವತ್ತು. ಯಾಕಂದ್ರೆ ಅದನ್ನ ಕಾನೂನೆಲ್ಲರೂ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಪಂಚಾಯತ್ ಆಗಿ ಮಾಡ್ಲಿಕ್ಕೆ ಏನಾದ್ರು ಸಮಸ್ಯೆ ಇದ್ರೆ 4 ಗ್ರಾಮ ಪಂಚಾಯತ್ ಆಗಿ ಘೋಷಣೆ ಮಾಡ್ಬೇಕಂತ ಹೇಳಿ ಆಗ್ರಹವನ್ನು ನಿಮ್ಮ ವೇದಿಕೆಯಲ್ಲಿ ಇವತ್ತು ನಾನು ಮಾಡ್ತಾ ಇದ್ದೇನೆ ಇವತ್ತು ನಾನು. ಈ ನಿಟ್ಟಿನಲ್ಲಿ ಈ ನೀವೇನು ಹೋರಾಟಕ್ಕೆ ನಾಯಕತ್ವವನ್ನು ನೀಡಿದ್ರಿ, ಬಹುಶಃ ನೀವು ಬಿಜೆಪಿ ಪಕ್ಷವನ್ನ ಪ್ರತಿನಿಧಿಸಿದಂತವ್ರು, ನಿಮ್ಮ MP ಅವರು ಏನ್ ಹೇಳ್ತಾರೆ, BY ರಾಘವೇಂದ್ರ ಅವರು ಈ ನಿಟ್ಟಿನಲ್ಲಿ ಏನ್ ಹೇಳ್ತಾರೆ, ಬೆಂಬಲವನ್ನು ಕೊಟ್ಟಿದ್ರ ನಿಮ್ಮ? ಆ ಸಮಯದಲ್ಲಿ ಪಟ್ಟಣ ಪಂಚಾಯತ್ ಆಗಿದೆ 2020ರಲ್ಲಿ. ಅದ ನಂತರ ಬೇರೆ ಬೇರೆ ಸಂಬಂಧಪಟ್ಟ ಹಾಗೆ ಒಂದು ನಿಯೋಗ 2023ರಲ್ಲಿ ಅದರಲ್ಲಿ ಒಂದು ಕಾಂಗ್ರೆಸ್ನವರು ಸಹ ಕೋರ್ಟಿಗೆ ಹೋಗಿದ್ರು. ಇದನ್ನ ಹಳ್ಳಿಯ ಪ್ರದೇಶಗಳನ್ನ ಬಿಡಬೇಕು ಅಂತ ಹೇಳಿ, ಅದನ್ನ ಪಂಚಾಯತ್ ಮಾಡ್ಬೇಕಂತ ಹೇಳಿ ಒಂದು ಹೋರಾಟ, ಒಂದು ಕೋರ್ಟ್ ಮುಖಾಂತರ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅದು ಕೋರ್ಟ್ ನಲ್ಲಿ ಅದಕ್ಕೆ ಫೇಲ್ ಆಯ್ತು. ಅದ ನಂತರ ಸರ್ಕಾರ ಮಟ್ಟದಲ್ಲಿ ಸಹ ಹೋರಾಟವನ್ನು ಮಾಡಿದ್ರು. ಆದ್ರೆ ಅದಕ್ಕೆ ಸೂಕ್ತ ಕಾರಣಗಳನ್ನು ಕೊಟ್ಟು ಕೆಲವು ಅದನ್ನ ವಾಪಸ್ ಕಳಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ. ಆವಾಗ ನಮ್ಗೆ ಅರಿವಾಯ್ತು ರಿಸರ್ವೇಶನ್ ಅದ ನಂತರ ಅನೌನ್ಸ್ ಆಯ್ತು ಕಂಡು. ನಾವು ಅದೇ ಕೂಡಲೇ ರೈತರು ಎಚ್ಚೆತ್ತು ಮತ್ತೆ ಎಲೆಕ್ಷನ್ ಘೋಷಣೆ ಆಗ್ಬೋದು ಅನ್ನುವಂಥ ದೃಷ್ಟಿಯಿಂದ ಇಮಿಡಿಯೇಟ್ ಆಗಿ ಒಂದು ಸಂಘಟನೆ ಹೋರಾಟಕ್ಕೆ ಇಳಿಯಿತು. ಅದ ನಂತರದ ದಿನದಲ್ಲಿ ನಮ್ಮ ಬೈಂದೂರಿನ ರೈತರು ಎಲ್ಲ ಒಂದು ನಿಯೋಗ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಘಣ್ಣ ಹತ್ರ ಹೋಗಿದ್ರು. ಸರ್, ನಾವು ಆವಾಗ ಈ ಪಟ್ಟಣ ಪಂಚಾಯತ್ ಆಯ್ತು, ಅದರಿಂದ ನಮ್ಮ ಹಳ್ಳಿಯ ಗುಡ್ಡಗಾಡು ಪ್ರದೇಶಗಳಿಗೆ ನಮ್ಗೆಲ್ಲ ತುಂಬಾ ತೊಂದರೆ ಆಗಿದೆ ಅಣ್ಣ ಅಂತ ಹೇಳುವಂತ ಮಾತನ್ನ ಹೇಳಿದ್ರು. ಅದ್ರಿಂದ ಸರಿಯಾದಂತ ಡೀಟೇಲ್ಸ್ ಅನ್ನ ರೈತ ನಿಯೋಗದೊಂದಿಗೆ ಡಿಸ್ಕಸ್ ಮಾಡಿದ್ರು. ನೋಡುವಾಗ ಸ್ವಲ್ಪ ಅನ್ಯಾಯ ತೊಂದರೆ ಆದ್ದು ಅವ್ರ ಗಮನಕ್ಕೆ ಬಂತು. ಯಾಕೆಂದ್ರೆ ಮೊದಲು ಅವರು ಎಲ್ಲ ಸೂಕ್ಷ್ಮಗಳನ್ನು ಗಮನಿಸ್ಲಿಕ್ಕೆ ಆಗುದಿಲ್ಲ. ಅವ್ರು ಯಾವ್ದಾದ್ರೆ ಪಟ್ಟಣ ಪಂಚಾಯತ್ ಆದ್ರೂ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದ ಆ ಸಮಯದಲ್ಲಿ ಆಯ್ತು ಬಿಟ್ರೆ ಸೂಕ್ಷ್ಮಗಳು ಅದೇ ಕೂಡಲೇ ರೈತ ನಿಯೋಗಕ್ಕೆ ಭರವಸೆ ಕೊಟ್ಟರು. ಅದೇ ಕೂಡಲೇ ಸಂಬಂಧಪಟ್ಟಂತ ಅದರ ಪೌರಾಣಿಕ ಮಿನಿಸ್ಟರ್ ಆದಂತ ರೆಹಮಾನ್ ಖಾನ್ ಮತ್ತೆ ದೀಪಿಕಾ ಚೋಳ, ಅದೇ ರೀತಿಯಲ್ಲಿ ಮತ್ತೆ ಸರ್ಕಾರ ಮಟ್ಟದಲ್ಲಿ ಫೋನ್ ಅನ್ನ ಮಾಡಿ ಮತ್ತೆ ನಾನು ಯಾರಿಗೆ ಫೋನ್ ಮಾಡ್ಬೇಕಂತ ಹೇಳಿ ಅದು ಸರಿ ಮಾಡ್ಲಿಕ್ಕೆ ನನ್ನಿಂದ ಏನ್ ಸಾಧ್ಯತೆ ಇದೆ, ನಾನು ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿದ್ದೇನೆ ಮತ್ತೆ ಸಹಕಾರವನ್ನು ಕೊಡ್ತಿರ್ತಕ್ಕಂಥ ಮಾತನ್ನು ಸಹ ರೈತ ನಿಯೋಗಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರು ನಿಮ್ ಧರಣಿ ಚಪ್ರಕ್ಕೆ ಬಂದಿದ್ರೆ ಇವರಿಗೆ ನನ್ನ ಸಂಪರ್ಕದಲ್ಲಿ ಇದ್ದಾರೆ. ಅವರು ಈಗಾಗಲೇ ಅವರಿಗೆ ಶಿವಮೊಗ್ಗ ಮತ್ತು ಡೆಲ್ಲಿ ಮಟ್ಟದಲ್ಲಿ ಬೇರೆ ಬೇರೆ ಕಮಿಟಿ ಮೀಟಿಂಗ್ಗಳು ಇರುವುದರಿಂದ ಸದ್ಯದಲ್ಲೇ ನಾನು ಆ ಒಂದು ಹೋರಾಟಕ್ಕೆ ನಾನು ಆ ಒಂದು ಧರಣಿ ಸತ್ಯಾಗ್ರಹಕ್ಕೆ ನಾನು ಬರ್ತೇನೆ, ಯಾವಾಗ ತಿಳಿಸ್ತೇನೆ ಅಂತ ಸಹ ಹೇಳಿದ್ದಾರೆ. ಮತ್ತೆ ಅವರು ಬಹಳ ಪಾಸಿಟಿವ್ ಆಗಿದ್ದಾರೆ. ಯಾಕಂದ್ರೆ ರೈತರಿಗೆ, ಹಳ್ಳಿಯ ಗಾಡಿನ ಜನರ ಬಗ್ಗೆ ವಿಶೇಷವಾದಂತ ಪ್ರೀತಿ ಉಳ್ಳವರು. ಮತ್ತೆ ನಿಮ್ಗೆ ಗೊತ್ತಿದೆ ರೈತರ ಬಗ್ಗೆ ವಿಶೇಷವಾದಂತ ಪ್ರೀತಿ ಉಳ್ತಕ್ಕಂಥವ್ರು. ಯಾಕಂದ್ರೆ ಯಡಿಯೂರಪ್ಪನವ್ರ ಮಗ ಅವರು. ಖಂಡಿತವಾಗಿ ರೈತರಿಗೆ ಅನ್ಯಾಯ ಆದ್ರೆ ಅವ್ರು ತಪ್ಪಾದ್ರೂ ಅದನ್ನ ಸರಿ ಮಾಡಿಕೊಳ್ಳುವಂತ ಭಾವನೆ ಉಳ್ಳಿರ್ತಕ್ಕಂಥ ಒಬ್ಬ ಲೋಕಸಭಾ ಸದಸ್ಯರು. ಅವರು ಖಂಡಿತವಾಗಿ ಚಪ್ರಕ್ಕೂ ಬರ್ತಾರೆ. ನಮ್ಗೆ ಸರ್ಕಾರ ಮಟ್ಟದಲ್ಲಿ ನಮ್ಗೆ ಏನ್ ಸಹಾಯ ಮಾಡ್ಲಿಕ್ಕಾಗತ್ತೆ ಮಾಡಿ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಅವರು ಕೂಡ ಪಟ್ಟಣ ಪಂಚಾಯತಿ ರದ್ದಾಗುವ ನಿಟ್ಟಿನಲ್ಲಿ ಪೂರ್ಣ ಪ್ರಮಾಣದ ಬೆಂಬಲವನ್ನು ಘೋಷಿಸಿದ್ದಾರೆ. ಯಾಕಂದ್ರೆ ತಪ್ಪು ನಡೆದಾಗ ಜನರಿಗೆ ಸಮಸ್ಯೆ ಆದವಾಗ, ಜನರಿಗೆ ಬೇಡ ಅಂತವಾಗ ಜನಪ್ರತಿಗಳು ನಮ್ಗೆ ಪೂರಕವಾಗಿ ನಿಮಗೆ ಬೇಡ ಅಂತ ಹೇಳಿ ಆದ್ರೆ ನನ್ನಿಂದ ಏನು ಅದಕ್ಕೆ ಉಪಕಾರ ಮಾಡ್ಲಿಕ್ಕೆ ಸಾಧ್ಯ ಇದೆ ತಾನು ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು ಗ್ರಾಮ ಪಂಚಾಯತ್ ರಚನೆ ಆಗಿ ಅವರಿಗೆ 1 ವರ್ಷವೂ ಕೂಡ ಅಧಿಕಾರ ಮಾಡ್ಲಿಕ್ಕೆ ಬಿಡದೆ ಆ ಗ್ರಾಮ ಪಂಚಾಯತ್ ಅನ್ನ ಕಿತ್ತೆಸೆದು ಸರ್ವಾಧಿಕಾರವಾಗಿ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಗಳು ಪಟ್ಟಣ ಪಂಚಾಯತ್ ಅನ್ನ ಹೇರಿಕೆ ಮಾಡಿದ್ದು ನೀವು ಸರಿ ಅಂತೀರ? ಅಲ್ಲ, ನಾನು ನಿಮ್ಗೆ ಸ್ಪಷ್ಟಪಡಿಸ್ತೀನಿ. ನನಗೆ ಏನಕ್ಕೆ ಅಂದ್ರೆ 1 ವರ್ಷ ಏನು ಗ್ರಾಮ ಪಂಚಾಯತ್ ನಲ್ಲಿ 3 ಪಂಚಾಯತ್ ಅಧಿಕಾರದಲ್ಲಿ ಇದ್ದಾರೆ, ಅವರೇ ನಿರ್ಣಯ ಮಾಡಿಕೊಟ್ಟದ್ದು. ಯಾಕೆಂದ್ರೆ ನಿರ್ಣಯ ಆದ ಮೇಲೆ ಅಲ್ಲಿ ಪಟ್ಟಣ ಪಂಚಾಯತ್ ಘೋಷಣೆ ಆಗಿದೆ. ಪಟ್ಟಣ ಪಂಚಾಯತ್ ಘೋಷಣೆ ಆದ ಮೇಲೆ ಅಲ್ಲಿ ಸರ್ಕಾರಿ ಮಾರ್ಗಸೂಚಿಯ ಪ್ರಕಾರ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಲ್ಲಿ ಅಧಿಕಾರವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಹೊಸದಾಗಿ ಚುನಾವಣೆ ಆಗ್ಬೇಕು, ಅದು ಮಾರ್ಗಸೂಚಿ. ಅದಕ್ಕೆ ಏನಾಯ್ತು ಅಂದ್ರೆ ಅಲ್ಲಿ ಏನು ಗ್ರಾಮ ಪಂಚಾಯತ್ ಸದಸ್ಯರ ಅಲ್ಲಿಗೆ ಅವರ ಅವಧಿ ಮುಕ್ತಾಯ ಆಯ್ತು. ಮತ್ತೆ ಅಲ್ಲಿ ಆಡಳಿತಾಧಿಕಾರಿಗಳನ್ನ ಹಾಕಿದ್ರು. ಬೈಂದೂರು ಕ್ಷೇತ್ರದ ಮಾಜಿ ಶಾಸಕರು ಗೋಪಾಲ್ ಪೂಜ್ಯರ್ ಅವರು ಈ ಹೋರಾಟನ ಯಾವ ರೀತಿ ಬೆಂಬಲಿಸಿದ್ರು? ನಿಮ್ಮ ಸಂಪರ್ಕದಲ್ಲಿದ್ದಾರೆ?
ಗೋಪಾಲ್ ಪೂಜಾರಿ ಅವರು ನಾನು ನಿಮ್ಗೆ ಹೇಳಿದವಾಗ 2023ರಲ್ಲಿ ಆ ಗ್ರಾಮೀಣ ಪ್ರದೇಶವನ್ನ ಗ್ರಾಮ ಪಂಚಾಯತ್ ಮಾಡ್ಬೇಕಂತ ಹೇಳಿ ಅಲ್ಲಿಯ ರೈತರೊಟ್ಟಿಗೆ ಒಂದೆರಡು ವರ್ಷಗಳ ಕಾಲ ಹೋರಾಟವನ್ನ ಮಾಡಿದ್ದಾರೆ. ಮತ್ತೆ ಲೀಗಲ್ ಬೇರೆ ಬೇರೆ ಕಾನೂನಿನಲ್ಲಿ ಏನು ಲೀಗಲ್ ಸಮಸ್ಯೆ ಆಗಿ ವಾಪಸ್ ಬಂದಿದೆ. ಅದ ನಂತರ ದಿವಸದಲ್ಲಿ ಮತ್ತೆ ಇದರಲ್ಲಿ ಪಕ್ಷಾತೀತವಾಗಿ ಅವ್ರ ಪಕ್ಷದ ಕಾರ್ಯಕರ್ತರು ಸಹ ಗೋಪಾಲ್ ಪೂಜಾರಲ್ಲಿ ಮನವಿ ಮಾಡಿದ್ದಾರೆ, ನೀವು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು, ಪಕ್ಷಾತೀತವಾಗಿ ನಡೆಸ್ತೇವೆ. ಇದು ಪಕ್ಷಾತೀತವಾಗಿ ಮಾಡದೇ ಇದ್ರೆ ಒಬ್ಬರ ಮೇಲೆ ಒಬ್ಬರು ಕೆಸರೆರಚಿ ನಾಳೆಗೆ ಅದು ಮಾಡ್ಲಿಕ್ಕೆ ಅಸಾಧ್ಯ ಆಗ್ತದೆ. ಆದ್ರಿಂದ ಒಟ್ಟಾಗಿ ಹೋದ್ರೆ ಇದು ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಅವ್ರ ಪಕ್ಷದ ಕಾರ್ಯಕರ್ತರು ಅವರಿಗೆ ಮನವರಿಕೆ ಮಾಡಿದ ಮೇಲೆ ಅವರು ಸಹ ಈಗ ಈ ಒಂದು ಪಕ್ಷಾತೀತವಾಗಿ ನಡೀತಕ್ಕಂಥ ಈ ರೈತ ಸಂತ್ರಸ್ತರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಅವ್ರದ್ದೇ ಸರ್ಕಾರ ಇದೆ ಅಲ್ಲ, ಅವ್ರಿಗೆ ಏನು ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದು ಪ್ರಭಾವ ಕೂಡ ಇದೆ, ಯಾಕೆ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ನಲ್ಲ, ಈಗ 2023ರಲ್ಲಿ ಅದನ್ನು ಸರಿ ಮಾಡುವ ಪ್ರಯತ್ನ ಸರಿ. 23 ಬಿಡಿ, 25 ಅಲ್ಲ ಇವಾಗ, ಅವ್ರದ್ದೇ ಸರ್ಕಾರ ಅಲ್ಲ ಈಗ. ಸರ್ಕಾರ ಕೆಲವು ಸರ್ಕಾರದ ಕಾನೂನಿನ ಮಾರ್ಗಸೂಚಿ ಇರ್ತದೆ, ಆ ಮಾರ್ಗಸೂಚಿಯಲ್ಲಿ ಸಣ್ಣ ಪುಟ್ಟ ದೋಷ ಆಗಿದೆ. ಈಗ ಪುನಃ ಮತ್ತೀಗ ಸರ್ಕಾರ ಸಹ ಭರವಸೆ ಕೊಟ್ಟಿದೆ. ಈಗ ಅವರು ನಿನ್ನೆ ಮಂಜಾತ್ ಭಂಡಾರ ಬಂದಿದ್ದಾರೆ, ಮಂಜಾತ್ ಭಂಡಾರ ಸಹ ಒಂದು ಅದಕ್ಕೆ ಪೂರಕ ಪಾಸಿಟಿವ್ ಆಗಿ ಹೇಳಿದ್ದಾರೆ, ನನ್ನಿಂದ ಏನ್ ಸಾಧ್ಯತೆ ನೀವು ಬೇಕಿದ್ರೆ ಬೆಂಗಳೂರಿಗೆ ಬನ್ನಿ, ನಾನು ಏನ್ ಪ್ರಯತ್ನ ಮಾಡ್ಬೇಕು ನಿಮ್ಗೆ ಏನದನ್ನ ಮಾಡ್ಲಿಕ್ಕೆ ಸಹಕಾರ ಕೊಡ್ಬೇಕು, ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತೇನೆ, ಯಾಕಂದ್ರೆ ನೀವು ಪಕ್ಷಾತೀತವಾಗಿ ಮಾಡ್ತಾ ಇದ್ರಿ, ಖಂಡಿತವಾಗಿ ನನ್ನ ಬೆಂಬಲ ಇದೆ ಮತ್ತು ನಂಗೆ ವಿಶ್ವಾಸ ಇದೆ. ಯಾಕೆ ಆ ಮನುಷ್ಯನ ಬಗ್ಗೆ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ಅದನ್ನ ಸರ್ಕಾರ ಮಟ್ಟದಲ್ಲಿ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನ. ಬಹಳ ಮುಖ್ಯವಾಗಿ ಬಹುಶಃ ನೀವೀಗ ಹೋರಾಟದ ನಾಯಕತ್ವವನ್ನು ವಹಿಸ್ಕೊಂಡಿದ್ರಿ. ಬಹುಶಃ ಬಿಜೆಪಿ ಅವರಿಗೆ ನಿಮ್ಮ ಮೇಲೆ ಅಂತ ಸಿಟ್ಟಿದೆ, ಯಾಕಂದ್ರೆ ದೀಪಕ್ ಕುಮಾರ್ ಶೆಟ್ಟಿ ಅವರು ಮಾಜಿ ಮಂಡಲ ಅಧ್ಯಕ್ಷರು, ಈಗ ಇಡೀ ಹೋರಾಟಕ್ಕೆ ನಾಯಕತ್ವವನ್ನು ನೀಡಿದ್ದಾರೆ. ಬಿಜೆಪಿ ಪಕ್ಷದವರು ಏನಾದ್ರು ನಿಮ್ಮ ಮೇಲೆ ಮುನಿಸ್ಕೊಂಡಿದ್ರೆ ಅಥವಾ ನಿಮ್ಮ ಮೇಲೆ ಏನಾದ್ರು ಹೊಟ್ಟೆ ಕಿಚ್ಚಿದೆ ಅವರಿಗೆ? ಬಿಜೆಪಿ ಬೈಂದೂರು ಬಿಜೆಪಿ ಅಂತಕ್ಕಂಥದ್ದು ನಾವು ಸಹ ಆ ಬಿಜೆಪಿಯನ್ನು ಕಟ್ಲಿಕ್ಕೆ ನಾವು ತುಂಬಾ ರೀತಿಯಾಗಿರ್ತಕ್ಕಂಥ ಅಲ್ಲ, ನೀವೇ ಹೇಳ್ತಿದ್ದೀರಿ ಗೋಲ್ಡನ್ ಕಾರ್ಯಕರ್ತರು ಅಂತ ಹೇಳಿ, ನಿಮ್ಮ MP ಅವರ ಬಗ್ಗೆ ಬಾರಿ ಅಭಿಮಾನದಿಂದ ಮಾತಾಡ್ತೀವಿ. ಖಂಡಿತ, ಯಾಕೆ ಕೇಳಿದ್ರೆ ನಮ್ಮ MP 24 ಗೋಲ್ಡ್, ಅದರಲ್ಲಿ ಎರಡು ಮಾತಿಲ್ಲ. ನಮ್ಮ 13-14 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷಕ್ಕೆ ಬಂದ ಮೇಲೆ ನಾನು ಸಹ ಪಕ್ಷದ ಕಾರ್ಯಕರ್ತರೊಟ್ಟಿಗೆ ಬಹಳ ಪಕ್ಷ ಕಟ್ಟಲಿಕ್ಕೆ, ಪಕ್ಷ ಹೋರಾಟ ಮಾಡ್ಲಿಕ್ಕೆ ನಮ್ಮ ಇಡೀ ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಕಾರ್ಯಕರ್ತರು, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆ ಕಂಡ್ರೆ ಅವರನ್ನ ಮನಸ್ಸನ್ನು ನೋಯಿಸ್ಲಿಕ್ಕೆ ನಾನು ಯಾವತ್ತೂ ಇಷ್ಟಪಡೋದಿಲ್ಲ ಅಂತ ಒಳ್ಳೆ ಗೋಲ್ಡನ್ ಕಾರ್ಯಕರ್ತರು. ನನಗೆ ಅಧಿಕಾರ ಮತ್ತು ಇವೆಲ್ಲ ಬಂದವಾಗ ಈ ರಾಜಕಾರಣವೇ ಹಾಗೆ, ಒಂಥರ ರಾಜಕಾರಣದಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು, ಹೊಟ್ಟೆ ಕಿಚ್ಚುಗಳು ಇರೋದು ಸ್ವಾಭಾವಿಕ, ಅದು ರಾಜಕಾರಣ. ಆ ರಾಜಕಾರಣದಲ್ಲಿ ನಾನು ತಿಳಿದ ಮಟ್ಟಿಗೆ ಇವತ್ತು ನಾನು ನನ್ನ ಕಾರ್ಯಕರ್ತರೊಟ್ಟಿಗೆ ಸಂಪರ್ಕದಲ್ಲಿದ್ದೇನೆ, ಮತ್ತೆ ನಾನು ಅಷ್ಟೇ ವಿಶ್ವಾಸದಿಂದ ಪ್ರೀತಿ ಇದೆ. ನನ್ನ ಬಗ್ಗೆ ಮುನಿಸು ಮಾಡಿಕೊಳ್ಳುವಂಥದ್ದು, ಹೊಟ್ಟೆ ಕಿಚ್ಚು ಪಡ್ಕೊಳ್ಳುವಂಥ ಬಿಜೆಪಿ ಕಾರ್ಯಕರ್ತರು ನಾನು ತಿಳ್ಕೊಂಡ ಮಟ್ಟಿಗೆ ಇವತ್ತು ಯಾರೂ ಇಲ್ಲ, ಮುಂದೆ ಬರುವುದೂ ಇಲ್ಲ ಅಂತಕ್ಕಂಥ. ಅಲ್ಲ, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕರು ಧರಣಿ ಚಪ್ರಕ್ಕೆ ಬರ್ತಾ ಇದ್ದಾರೆ, ಬಿಜೆಪಿ ನಾಯಕರು ಕಾಣ್ತಾನೆ ಇಲ್ಲ. ಬಿಜೆಪಿ ನಾಯಕರು ಇವತ್ತು ಏನು ನಾವು ಇವತ್ತು ಗ್ರಾಮೀಣ ಪ್ರದೇಶ ಇದೆ, ಅಲ್ಲೆಲ್ಲ ಬಿಜೆಪಿಯ ಕಾರ್ಯಕರ್ತಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತಿದ್ದಾರೆ, ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ಬಿಜೆಪಿಯ ಕಾರ್ಯಕರ್ತರು, ಈಗ ಮೊನ್ನೆ ನಮ್ಮ ಶಾಸಕರು 3 ಸಲ ಬಂದಿದ್ದಾರೆ. ಈಗ ನಮ್ಮ ಧರಣಿ ಚಪ್ರಕ್ಕೆ ಧರಣಿ ಚಪ್ರಕ್ಕೆ ಬಂದ ನಂತರ ಅವ್ರ ಪ್ರತ್ಯೇಕವಾದಂತ ಹೋರಾಟ ಯಾಕೆ ಮಾಡ್ಬೇಕಲ್ಲ? ಪ್ರತ್ಯೇಕ ಹೋರಾಟ ಅಂತ ಹೇಳಿದ್ರೆ ನಮ್ಗೆ ಒಂದು ಇತ್ತಂದೇಳಿ ಅಂದ್ರೆ ನಮ್ಮ ಅಂದ್ರೆ ನಿಮ್ಮ ಮೇಲೆ ಒಂಥರ ಪೈಪೋಟಿಯಾಗಿ ಮಾಡಿದ್ರೆ ಇಲ್ಲ ಭಯಪಟ್ಟಿಲ್ಲ. ಯಾಕೆ ಕೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಒಂದು ಬಿಜೆಪಿಯ ನಾವು ಸಹ ನಿಮ್ಮೊಟ್ಟಿಗೆ ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಬಿಸಿ ಮುಟ್ಟುವ ರೀತಿಯಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ದಾರೆ. ಅದೇನು ತಪ್ಪಂದಲ್ಲಿ ಹೇಳಲಿಕ್ಕೆ ನಾನು ಬರುವುದಿಲ್ಲ. ಆದ್ರೆ ನಮ್ಮ ಚಪ್ರಕ್ಕೆ ನೀವು ನೋಡಿದ್ರೆ ಅನೇಕ ಶಾಸಕರು ಬಂದಿದ್ದಾರೆ, ಮತ್ತೆ ಅದ್ರ 3 ಸಲ ಬಂದಿದ್ದಾರೆ. ಅದ ನಂತರ ಅನೇಕ ಬಿಜೆಪಿಯ ಕಾರ್ಯಕರ್ತರು ಬಂದಿದ್ದಾರೆ, ತುಂಬಾ ಜನ ಬಂದಿದ್ದಾರೆ. ಮತ್ತು ಇನ್ನು ಮುಂದಿನ ದಿವಸಗಳಲ್ಲಿ ಎಲ್ಲ ಬಿಜೆಪಿಯವರು ಸಹ ಆ ಚಪ್ರಕ್ಕೆ ಖಂಡಿತವಾಗಿ ಬರ್ತಾರೆ. ಮತ್ತು ರೈತರ ಹೋರಾಟ ಪ್ರೀತಿ ಇದೆ ಮತ್ತು ವಿಶ್ವಾಸ ಇದೆ. ಒಂದು ಸ್ಪಷ್ಟ, ಬೈಂದೂರಿನಲ್ಲಿ ಬಿಜೆಪಿಲಿ 2 ಪ್ರಬಲ ಬಣಗಳಿವೆ. ಒಂದು ದೀಪಕ್ ಕುಮಾರ್ ಶೆಟ್ಟಿ ನೇತೃತ್ವದ ಬಣ, ಇನ್ನೊಂದು MLA ನೇತೃತ್ವದ ಬಣ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಇಲ್ಲ, ಯಾಕೆ ಕೇಳಿದ್ರೆ ನಾನು ಸಹ ಈಗ ಒಂದು 4.5 ತಿಂಗಳಿಂದ ನಾನು ಮಂಡಲಾಧ್ಯಕ್ಷನಾಗಿದ್ದೆ. ಮಂಡಲಾಧ್ಯಕ್ಷಕ್ಕೆ ಇನ್ನೊಬ್ಬರು ನನ್ನ ಅವಧಿ ಮುಗಿದಿತ್ತು ಅವಾಗ. ಅದನ್ನ ನಾವು ಇನ್ನೊಂದು ಅನಿತಾ ಅವರಿಗೆ ನಾವು ಈಗಾಗಲೇ ಮಂಡಲಾಧ್ಯಕ್ಷರಾಗಿದ್ದಾರೆ, ಅವರಿಗೆ ಸಂಪೂರ್ಣ ಬೆಂಬಲವನ್ನ ನಾವು ಕೊಟ್ಟಿದ್ದೇವೆ. ಮತ್ತೆ ರಾಜಕಾರಣ ಅಂತ ಹೇಳಿದವಾಗ ಸಣ್ಣ ಪುಟ್ಟ ದೋಷಗಳು, ತಪ್ಪುಗಳು ಎಲ್ಲ ಪಕ್ಷದಲ್ಲಿ ಇರ್ತದೆ. ನಮ್ದೇನು ಗುರುರಾಜ್ ಗಂಟಿಹೊಳೆ ಒಟ್ಟಿಗೆ ನಮ್ದೇನು ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಮತ ಇಲ್ಲ.
ಪಕ್ಷ ಅಂದವಾಗ ಸಣ್ಣ ಪುಟ್ಟ ಇರ್ತದೆ. ಅದು ನನ್ನ ವಿರುದ್ಧ ನಡೆದ ವೈಮನಸ್ಸಿರೋದಂತ ಸತ್ಯ ಅಂತ ಒಪ್ಕೊಳ್ತೀರ? ಇಲ್ಲ, ವೈಮನಸ್ಸು ನಡೆಯಲ್ಲ. ಈಗ ಒಂದು ಮನೆ ಹೊಟ್ಟೆ ಕಿಚ್ಚು ಸತ್ಯ ಅಂತ ಒಪ್ಕೊಳ್ತೀರ? ಈಗ ಒಂದು ಮನೆಯಲ್ಲಿ ಅಣ್ಣ ತಮ್ಮಂದಿರಿಗೆ ಬೇರೆಯವರಿಗೆ ಇರ್ತದೆ. ಇಂಥ ದೊಡ್ಡ ರಾಷ್ಟ್ರೀಯ ಪಕ್ಷದಲ್ಲಿ ಅಧಿಕಾರಕ್ಕಾಗಿ ವ್ಯವಸ್ಥಿತವಾಗಿ ಸಣ್ಣ ಪುಟ್ಟ ಲೋಪದೋಷಗಳು ಇರ್ತದೆ. ಅದನ್ನ ನಮ್ಮ ಅವರೇ ಹಿರಿಯರಿದ್ದಾರೆ, ಜಿಲ್ಲಾ ಮಟ್ಟದ ಹಿರಿಯರಿದ್ದಾರೆ, ರಾಜ್ಯ ಮಟ್ಟದ ಹಿರಿಯರಿದ್ದಾರೆ, ಅದನ್ನೆಲ್ಲ ಕೂತು ಸರಿ ಮಾಡ್ತಾರೆ. ಯಾಕಂದ್ರೆ ಇಂಥ ತಪ್ಪು ಏನೇ ತಪ್ಪು ಮಾಡುವ ಸಹ ನಮ್ಮ ಹಿರಿಯರು ಅದನ್ನ ಕೂತು ಮಾತಾಡಿಸಿ ಸರಿ ಮಾಡುವಂತ ನಾಯಕರುಗಳು ಜಿಲ್ಲಾ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಇದ್ದಾರೆ ಇವತ್ತು. ಅದರಿಂದ ಅಂತ ಭಿನ್ನ ಮತ ಮತ್ತೆ ಎರಡು ಬಣಗಳು ಖಂಡಿತವಾಗಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲ. ರಾಜಕೀಯ ರಹಿತವಾಗಿ ಈ ಹೋರಾಟವನ್ನ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ನೀವು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀರಿ. പക്ഷെ ಯಾವ ಹಂತಕ್ಕೆ ಈ ಹೋರಾಟವನ್ನ ತೆಗೆದುಕೊಂಡು ಹೋಗ್ತೀರಿ? ಎಲ್ಲಾದ್ರೂ ಚುನಾವಣೆ ಘೋಷಣೆ ಆದ್ರೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಈಗಾಗಲೇ ನಮಗೆ ರಿಸರ್ವೇಶನ್ ಅನಿಸಾಗಿದೆ. ನಮ್ದು ಪ್ರಬಲವಾಗಿರ್ತಕ್ಕಂಥ ಹೋರಾಟ. ನನ್ನ ರಾಜಕೀಯದ ಇತಿಹಾಸದಲ್ಲಿ ಒಬ್ಬ ರೈತರಿಗೆ ಈ ರೀತಿ ಅನ್ಯಾಯ ಆಗಿ ಒಂದು ರೊಚ್ಚಿಗೆದ್ದು ಒಂದು ಕಿಚ್ಚಿನ ರೀತಿಯಲ್ಲಿ ಹೋರಾಟ ಮಾಡಿದ್ದು ನಾನು ಪ್ರಥಮವಾಗಿ. ಈ ರೀತಿ ಹೋರಾಟವನ್ನು ನಾನು ನೋಡಿದ್ದಿಲ್ಲ. ಯಾಕೆ ಕೇಳಿದ್ರೆ ಇವತ್ತು ಆ ಹೋರಾಟಗಳನ್ನ ಮಾಡುವಾಗ ಅವರ ಯಾಕೆ ಕಂಡ್ರೆ ಯಾವ ಮಟ್ಟದ ಹೋರಾಟವನ್ನು ಮಾಡ್ತೇನೆ ಅಂತಕ್ಕಂಥ ಮಟ್ಟದಲ್ಲಿ ಅನೇಕ ರೈತರು, ಹಳ್ಳಿ ಭಾಗದಲ್ಲಿರ್ತಕ್ಕಂಥ ರೈತರು ಮನೆ ಮಠವನ್ನು ಬಿಟ್ಟು ಇವತ್ತು ಆ ಪೇಟೆಯಲ್ಲಿದ್ದಾರೆ, ಧರಣಿಯಲ್ಲಿ ಸತ್ಯ ಭಾಗವಹಿಸ್ತಿದ್ದಾರೆ. ಎಲ್ಲ ಅವ್ರು ನಿಮ್ಗೆ ಗೊತ್ತಿದೆ. ಇವತ್ತು ನಾವು ಇವತ್ತು ಮೊನ್ನೆ ತಾಲೂಕು ಕೇಂದ್ರಕ್ಕೆ ಮುತ್ತಿಗೆ ಹಾಕಿದಾಗ 3-4 ಸಾವಿರ ಜನ, ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಿದಾಗ 3-4 ಸಾವಿರ ಜನ, ಮೊನ್ನೆ ಪಂಜಿನ ಮೆರವಣಿಗೆ ಮಾಡಿದ್ರು ರಾತ್ರಿಗೆ, ಎಲ್ಲರನ್ನೂ ಕರೀಲ್ಲ, ಪುರುಷರನ್ನು ಮಾತ್ರ ಕರೀತಿದ್ವಿ. 2,500 3 ಸಾವಿರ ಜನ ಈ ನಮ್ಮ ಪಂಜಿನ ಮೆರವಣಿಗೆಯಲ್ಲಿ ರಾತ್ರಿ ಭಾಗವಹಿಸಿದ್ರು. ಇಡೀ ಅದನ್ನು ನೋಡಿದವರು ಇದು ಎಂತಪ್ಪ, ಏನು ಇದು, ಪಾಪ ಎಷ್ಟು ಅನ್ಯಾಯ ಆಗಿರ್ಬೇಕು ಅವರಿಗೆ, ಯಾರು ರೈತರಿಗೆ ಈ ಕಿಚ್ಚು ಹೇಗೆ ಬಂತು ಅನ್ನುವಂಥ ಮಟ್ಟದಲ್ಲಿ ಇವತ್ತು ನಮ್ಮ ಉಳಿದ ಬೇರೆ ಬೇರೆ ಭಾಗದ ರೈತರು, ಬೇರೆ ಬೇರೆ ನಮ್ಮ ಜನರು, ಪಾಪ ಅವ್ರಿಗೊಂದು ಗ್ರಾಮ ಪಂಚಾಯತ್ ಆಗಲಿ, ಕಷ್ಟದಲ್ಲಿದ್ದ ರೈತರು, SC ST ಇದ್ದಾರೆ, ಪಾಪ ಅವ್ರಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ಭಾವನೆಯನ್ನು ಸಹ ಎಲ್ಲರೂ ವ್ಯಕ್ತವನ್ನು ಪಡಿಸ್ತಾ ಇದ್ದಾರೆ ಇವತ್ತು. ಅದರಿಂದ ನ್ಯಾಯ ಸಿಗ್ತದೆ ಅನ್ನುವಂಥ ಒಂದು 100ಕ್ಕೆ 100 ನಮ್ಗೆ ವಿಶ್ವಾಸ ಇದೆ. ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಘೋಷಣೆ ಆಗುದಿಲ್ಲ. ಎಲೆಕ್ಷನ್ ಘೋಷಣೆ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರೈತ ಸಂಘದ ತುಂಬಾ ಜನ ನಾವು ಇದ್ದೇವೆ. ಯಾಕಂದ್ರೆ ನನ್ನೊಬ್ಬ ನಿರ್ಣಯ ಅಲ್ಲ, ಇದು ರೈತ ಹೋರಾಟ ಸಮಿತಿ. ಅನೇಕ ಜನ ಹಿರಿಯ ರೈತ ಬಾಂಧವರು, ರೈತ ನಾಯಕರುಗಳು ಮತ್ತು ರೈತ ಬಂಧುಗಳು ತುಂಬಾ ಜನ ಇದ್ದಾರೆ. ಅವರೆಲ್ಲರೂ ಸೇರಿ ಒಂದು ನಿರ್ಣಯಕ್ಕೆ ನಾವು ಬರ್ತೇವೆ. ಒಂದು ಮಾತು, ಬೈಂದೂರು ತೀರ ಹಿಂದುಳಿದ ಪ್ರದೇಶ, ಅಲ್ಲಿಯ ಶ್ರೀಮಂತರ ಅಕ್ರಮ ಸಕ್ರಮದ ಅರ್ಜಿಗಳೆಲ್ಲ ವಿಲೇವಾರಿ ಆಗಿದೆ. ಇನ್ನು ಉಳ್ಕೊಂಡಿರೋದು ಹಿಂದುಳಿದ ವರ್ಗದವ್ರದ್ದು, ದಲಿತರದ್ದು, ಬೇರೆ ಬೇರೆ ಸಣ್ಣ ಪುಟ್ಟ ರೈತರದ್ದು, ಅವ್ರದ್ದೆಲ್ಲ ಭೂಮಿ ಅಕ್ರಮ ಸಕ್ರಮ ಆಗ್ಲಿಲ್ಲ. പക്ഷെ ಅದಕ್ಕಾಗಿ ಬೈಂದೂರಿನ ಕೆಲವು ಪ್ರಮುಖರು ಇದನ್ನ ಪಟ್ಟಣ ಪಂಚಾಯತ್ ಮಾಡಿದ್ದಾರೆ. ಆದ್ರೆ ನಗರವಾಸಿಗಳು ಏನ್ ಹೇಳ್ತಾರೆ ಈ ಬಗ್ಗೆ ಅಂತ? ಅಲ್ಲ, ಈಗ ನಾನು ಏನ್ ಹೇಳ್ತೀನಿ ಕೇಳಿದ್ರೆ, ಹಿಂದೆ ಏನು 53ರ ಅರ್ಜಿಯಲ್ಲಿ ನಮ್ಮ ಗಂಗನಾಡು, ನಾಗರಮಕ್ಕಿ, ನೀರೋಡಿ, ಎತ್ತಬೇರು ಮತ್ತು ಅದೇ ರೀತಿಯಲ್ಲಿ ತೂದಳ್ಳಿ ಕೆಲವು ಭಾಗದ ಜನರು, ಹೆಚ್ಚಿಗೆ ಆಗಿ ಕೆಲವು ಮರಾಠಿ ಬಂದವರು, ST ಸಮುದಾಯದರು ಗಣನೀಯವಾಗಿ ಆ ಬದ್ಧರಿದ್ದಾರೆ. ಅವರಿಗೆ ಈ 53ರ ಅರ್ಜಿಯನ್ನು ಹಾಕ್ಲಿಕ್ಕೆ ಯಾವಾಗ ಅನುಭವ ಇಲ್ಲ. ಅದೇ 1992-93ರಲ್ಲಿ ಅರ್ಜಿ ಹಾಕ್ಲಿಕ್ಕೆ ಬಂದಿತ್ತು. 53ರ ಅರ್ಜಿ 97ಕ್ಕೆ ಅದು ಸಿಟ್ಟಿಂಗ್ ಸ್ಟಾರ್ಟ್ ಆಯ್ತು. ಆವಾಗ ಅಲ್ಲಿ ಯಾರು ಪಾಪ ಯಾರಿಗೂ ಗೊತ್ತಿಲ್ಲ, ಒಂದು ಭೂಮಿಗೆ ಅರ್ಜಿ ಹಾಕ್ಬೇಕಂತೇಳಿ ಅಲ್ಲಿಯ ಮರಾಠಿ ಸಮುದಾಯದವರಿಗೆ ಯಾರಿಗೂ ವಿಷಯ ಗೊತ್ತಿಲ್ಲ. ಯಾರೊಬ್ಬರು ಅರ್ಜಿ ಹಾಕಿಲ್ಲ. ಪಾಪ ಅರ್ಜಿ ಆಗದೆ ಇರುವುದರಿಂದ ಅವರಿಗೆ ಯಾರಿಗೂ ಅಕ್ರಮ ಸಕ್ರಮದಲ್ಲಿ ಒಬ್ಬರು ಇಬ್ಬರಿಗಾಗಿದೆ ಬಿಟ್ರೆ ಯಾರಿಗೂ ಇವತ್ತು ಅಕ್ರಮ ಸಕ್ರಮದಲ್ಲಿ ಅವರಿಗೆ RTC ಆಗಿಲ್ಲ. ಅದ ನಂತರದಲ್ಲಿ ಮೊನ್ನೆ ಪುನಃ 57ರ ಅರ್ಜಿ ಬಂತು. ಆ 57ರ ಅರ್ಜಿ ಆದವಾಗ ಅಲ್ಲಿ ಎಲ್ಲಾ ಮರಾಠಿ ಬಾಂಧವರು 57ರ ಅರ್ಜಿಯಲ್ಲಿ ಪುನಃ ಇವತ್ತು ಅಕ್ರಮ ಸಕ್ರಮಕ್ಕೆ ಅವರು ಏನು ಕೃಷಿ ಮಾಡ್ಕೊಂಡು ಬಂದಿದ್ದಾರೆ ಅರ್ಜಿಯನ್ನು ಹಾಕಿದ್ದಾರೆ. ಈ ಒಂದು ಪಟ್ಟಣ ಪಂಚಾಯತ್ ಹೋಗಿ ಗ್ರಾಮ ಪಂಚಾಯತ್ ಆದ್ರೆ ಅನೇಕ ST ಸಮುದಾಯದಂತ ಮರಾಠಿ ಬಾಂಧವರಿಗೆ ತುಂಬಾ ಒಂದು ನನ್ನ ತಿಳ್ಕೊಂಡ ಮಟ್ಟಿಗೆ ಸಾಧಾರಣ 1,000 ಜನರಿಗೆ ಒಂದು ಇದರಿಂದ ಉಪಯೋಗ ಆಗ್ತಕ್ಕಂಥ ದೊಡ್ಡ ಮಟ್ಟದ ಉಪಯೋಗ ಆಗ್ತದೆ. ಯಾಕೆ ಕೇಳಿದ್ರೆ ಆ ಭಾಗದಲ್ಲಿ ಅವರು ಕಷ್ಟಪಟ್ಟು ತೆಂಗು, ಅಡಿಕೆ, ರಬ್ಬರು ಬೇರೆ ಬೇರೆ ಮಾಡಿದ್ದಾರೆ. ಪಾಪ ಅವರಿಗೆ ಇದೊಂದು ಗ್ರಾಮ ಪಂಚಾಯತ್ ಆದ್ರೆ ಅವರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ ದೊಡ್ಡ ರೀತಿಯಾದಂತ ಒಂದು ಅನುಕೂಲ ಆಗ್ತದೆ. ಆದ್ರೆ ಈ ಒಂದು STC ಗ್ರಾಮೀಣ ಹಿಂದುಳಿದ ಪ್ರದೇಶ, ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಆಗ್ಲಿಲ್ಲ. ಈಗ ಈ ಒಂದು ಗ್ರಾಮ ಪಂಚಾಯತ್ ಆದ್ರೆ ಖಂಡಿತವಾಗಿ ಅವರಿಗೂ ಸಹ ಒಂದು ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಅವರಿಗೆ ಇದರಿಂದ ಸಹಾಯ ಆಗ್ತದೆ. ಆದ್ರಿಂದ ನಾನು ಹೇಳ್ತಕ್ಕಂಥದ್ದು, ನಾವು ಹೋರಾಟ ಮಾಡ್ಲಿಕ್ಕೆ ಕಾರಣವಿದೆ. ಅತಿ ಹಿಂದುಳಿದ SC ST ಸಮುದಾಯದವರಿಗೆ ಈ ಇದರಲ್ಲಿ ಬಹಳ ದೊಡ್ಡ ರೀತಿಯಾದಂತ ಅನುಕೂಲ ಆಗ್ತದೆ. ಆದ್ರಿಂದ ಈ ಒಂದು ಹೋರಾಟವನ್ನ ನಾವು ತೀವ್ರಗೊಳಿಸಲಿಕ್ಕೆ ಕಾರಣ ಅದು ಒಂದು ಅಂಶ ಆಗಿದೆ.
ಬಹಳ ಮುಖ್ಯವಾಗಿ ಒಂದು ರಾಜಕೀಯ ಅಪವಾದಗಳು ನಿಮ್ಮ ಮೇಲೆ ಕೇಳಿ ಬರ್ತಿದೆ. ಕಾಂಗ್ರೆಸ್ನವರು ದೀಪಕ್ ಕುಮಾರ್ ಶೆಟ್ಟಿ ಅವರನ್ನು ಎತ್ತಿ ಕಟ್ಟಿದ್ದಾರೆ ಅನ್ನತಕ್ಕಂಥ ಮಾತು ಕೇಳಿ ಬರ್ತಿದೆ. ಈ ಬಗ್ಗೆ ಏನು ಸ್ಪಷ್ಟನೆ ಕೊಡ್ಲಿಕ್ಕೆ ನೀವು ಇಷ್ಟಪಡ್ತೀರಿ? ನಾನು ಒಬ್ಬ ಪಕ್ಷದ ಭಾರತೀಯ ಜನತಾ ಪಕ್ಷದ ಒಬ್ಬ ಶಿಸ್ತುಬದ್ಧ ಒಬ್ಬ ಕಾರ್ಯಕರ್ತ ನಾನು. ಯಾಕೆ ಕೇಳಿದ್ರೆ ನಾನು ನಿಮ್ಗೆ ಹಿಂದೆ ಒಂದ್ಸಲ ಹೇಳಿದ್ದೀನಿ, ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷನಾಗಿದ್ದೀನಿ, ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ, ಅದರಲ್ಲಿ ಮಂಡಲ ಅಧ್ಯಕ್ಷನಾಗಿದ್ದೀನಿ, ಅನೇಕ ಜವಾಬ್ದಾರಿಗಳನ್ನ ಕೊಂಡ್ಕೊಂಡು ಬಂದಿದ್ದೇನೆ. ಪಕ್ಷ ಅಂಗಡಿ ಬಂದಾವಾಗ ನಾನು ಪಾರ್ಟಿ, ಅದರಲ್ಲಿ ಎರಡು ಮಾತಿಲ್ಲ. ನನ್ನನ್ನು ಎತ್ತಿ ಕಟ್ಟಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ಯಾಕೆ ಕಂಡ್ರೆ ನಾನು ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನ ಹಿಂದೂ ಮಾಡಿಲ್ಲ, ಮುಂದೂ ಮಾಡುವುದಿಲ್ಲ. ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ. ಆದರೆ ಪಕ್ಷಾತೀತವಾಗಿ ಬಂದವಾಗ ನನ್ನ ಮೇಲೆ ಜನರಿಗೆ, ರೈತರಿಗೆ ಪ್ರೀತಿ ಇದೆ. ಯಾಕೆ ಕಂಡ್ರೆ ಸಮರ್ಥವಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಡ್ತಾರೆ ಅನ್ನುವಂಥ ಭಾವನೆ ಬಿಟ್ಟರೆ ಕಾಂಗ್ರೆಸ್ನವರಿಗೆ ಇನ್ನೊಬ್ಬರಿಗಾಗ್ಲಿ ಕಾಂಗ್ರೆಸ್ನವರಿಗೆ ನನ್ನ ಮೇಲೆ ಪ್ರೀತಿ ಇರ್ಬೋದು ಅಷ್ಟೇ. ಅದನ್ನು ಎತ್ತಿ ಕಟ್ಟಲಿಕ್ಕೆ ಅವರು ಬರುವುದಿಲ್ಲ, ಮತ್ತೆ ಎತ್ತಿ ಕಟ್ಟಿ ನಂತರ ರಾಜಕಾರಣ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ನಾನು ಹೆಡ್ಡ ಅಲ್ಲ, ಎತ್ತಿ ಕಟ್ಟಿ ನಾನು ಹೆಡ್ಡಲ್ಲ. ಈಗ ನಾನು ಎತ್ತಿ ಕಟ್ಟಲಿಕ್ಕೆ ಅವರು ಅದನ್ನ ದೀಪಕ್ ಕುಮಾರ್ ಶೆಟ್ಟಿಯನ್ನ ಎತ್ತಿ ಕಟ್ಟುವಂತ ಪ್ರಮೇಯ ಅವರು ಬರುವುದಿಲ್ಲ, ಮತ್ತು ನಾನು ಹೆಡ್ನೂ ಅಲ್ಲ. ಯಾಕೆಂದ್ರೆ ನಾನು ಅದರಲ್ಲಿ ರಾಜಕೀಯವಾಗಿ ನನಗೆ ಗೊತ್ತಿದೆ. ಆದ್ರೆ ಈ ಹೋರಾಟದಲ್ಲಿ ಬಂದವಾಗ ನೀವು ಆಲೋಚನೆ ಮಾಡ್ಕೊಳ್ಬೇಕು, ನಾವೆಲ್ಲ ಆ ಭಾಗದ ಪ್ರಮುಖರು. ನಮ್ಮ ರೈತರಿಗೆ, ನಮ್ಮ ಜನರಿಗೆ ಅನ್ಯಾಯ ಆದವಾಗ ನಾವು ಇದರಲ್ಲಿ ರಾಜಕಾರಣ ಮಾಡಬಾರ್ದು, ಖಂಡಿತವಾಗಿ ರಾಜಕಾರಣ ಮಾಡಬಾರ್ದು. ನಾವೆಲ್ಲರೂ ಒಟ್ಟಾಗಿ ನ್ಯಾಯವನ್ನು ಕೊಡುವಂತ ಕೆಲಸವನ್ನ ಪಕ್ಷಾತೀತವಾಗಿ ಮಾಡಬೇಕು. ಅಂದ್ರೆ ನಿಮ್ಮ ಎಲ್ಲಾ ರಾಜಕೀಯ ಪಕ್ಷದವರಿಗೆ, ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ, ತಾವು ಮಾಡಿದ ತಪ್ಪು ಅನ್ನತಕ್ಕಂಥ ಭಾವನೆ ಬಂದಿದೆ ಅಂತ. ಯಾರಿಗೆ? ಎರಡು ಪಕ್ಷದ ನಾಯಕರಿಗೆ, ಕಾಂಗ್ರೆಸ್ನವರಿಗೆ, ಬಿಜೆಪಿ ಅವರಿಗೆ ಪಟ್ಟಣ ಪಂಚಾಯತ್ ಮಾಡಿದ್ದು ತಪ್ಪು ಅನ್ನತಕ್ಕಂಥ ಮನವರಿಕೆ ಆಗಿದೆ ಇವಾಗ. ಎಲ್ಲರಿಗೂ ಆಗಿದೆ. ಯಾಕೆಂದ್ರೆ ಪಟ್ಟಣ ಪಂಚಾಯತಿನಿಂದ ಯಾರಿಗೂ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಕ್ಲಿಯರ್, ಎಲ್ಲರಿಗೂ ಅರಿವಾಗಿದೆ. ಒಂದಿಷ್ಟು ಜನ ಪಟ್ಟಣ ಪಂಚಾಯತ್ನಲ್ಲಿ ವಾಸಿಸ್ತಕ್ಕಂಥವರಿಗೆ ಪೇಟೆಯನ್ನ ನೀವು ಪಟ್ಟಣ ಪಂಚಾಯತನ್ನೇ ಇರಲಿ ಅಂತಕ್ಕಂಥ ಭಾವನೆಗಳು ಕೆಲವರಲ್ಲಿದೆ. ನಾವೇನ್ ಹೇಳ್ತೇವೆ ಕೇಂದ್ರ, ಈಗ ಅವರ ಮನಸ್ಸನ್ನು ನೋಯಿಸ್ಲಿಕ್ಕೆ ನಾವು ತಯಾರಿಲ್ಲ. ನಾವೇನ್ ಹೇಳ್ತೇವೆ ಕೇಂದ್ರ, ಗ್ರಾಮೀಣ ಪ್ರದೇಶಗಳನ್ನ ಗ್ರಾಮ ಪಂಚಾಯತ್ ಮಾಡಿ, ಅದು ಆಯ್ದೆ ಇದ್ದಲ್ಲಿ, ಅದು ಕಾನೂನಿನ ಸಮಸ್ಯೆ ಬೇರೆ ಇದ್ರೆ 4 ಪಂಚಾಯತಿಗಳನ್ನಾಗಿ ಘೋಷಣೆ ಮಾಡಿ. ಅದು ಸ್ಪಷ್ಟವಾಗಿ ಇವತ್ತು ಸಹ ಹೇಳ್ತೇವೆ, ಮುಂದೆ ಸಹ ಹೇಳ್ತೇವೆ. ಇದನ್ನು ಅಧಿಕಾರಿಗಳ ಸ್ಪಂದನೆ ಯಾವ ರೀತಿ ಇತ್ತು ನಿಮ್ಮ ಹೋರಾಟಕ್ಕೆ? ಅಧಿಕಾರಿಗಳನ್ನ ಮೆಚ್ಚಲೇಬೇಕು. ಯಾಕೆ ಕೇಳಿದ್ರೆ ನಾವು ಈ ಜಿಲ್ಲಾ ಕಚೇರಿಗೆ, ತಾಲೂಕು ಕಚೇರಿ ಎಲ್ಲ ಮುತ್ತಿಗೆ ಆಗದವಾಗ ನಮಗೆ ಒಳ್ಳೆ ಬೆಂಬಲವನ್ನು ಕೊಟ್ಟಿದ್ರು ಈಗಲಿನ ಜಿಲ್ಲಾಧಿಕಾರಿಗಳು. ಹಾಗೆ ನಮ್ಮ ಏನು ಹೋರಾಟ ತೀವ್ರಗತಿಯನ್ನು ಕಂಡಾವಾಗ, ಯಾಕೆ ರಾತ್ರೋರಾತ್ರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಏನು ರಾಜ್ಯ ಸರ್ಕಾರಕ್ಕೆ ಒಂದು ವಾರ್ಡ್ ವಿಂಗಡಣೆ ಮಾಡಿ ಕಳಿಸಿದ್ದಾರೆ ಅವರಿಗೆ. ರಾತ್ರೋರಾತ್ರಿ ಮಾಡಿ ಈಗಾಗಲೇ ನಗರಾಭಿವೃದ್ಧಿ ಇಲಾಖೆಗೆ ಕಳಿಸಿದ್ದಾರೆ. ಅದನ್ನು ಆದಷ್ಟು ಬೇಗ ಸಿಕ್ಕಲಿ. ರೈತರ ಹೋರಾಟಕ್ಕೆ ನಾವು ಬೆಂಬಲ ಕೊಡಬೇಕು. ಅದು ಅನ್ಯಾಯ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಇಡೀ ಪಟ್ಟಣ ಪಂಚಾಯತ್ ಅಂತಕ್ಕಂಥದ್ದು 54 ಕಿಲೋಮೀಟರ್ ಸುತ್ತಳತೆ. ನೀವು 54 ಕಿಲೋಮೀಟರ್ ಇಡೀ ನಿಮ್ಮ ಪಟ್ಟಣ ಪಂಚಾಯತ್ ಅಂತಕ್ಕಂಥ 54 ಕಿಲೋಮೀಟರ್. ನೀವು ಅರ್ಥ ಮಾಡ್ಕೊಳ್ಳಿ, ಇದು ಸಾಧ್ಯ ಉಂಟಾ? ಸಾಧ್ಯನೇ ಇಲ್ಲ. ಅಂದ್ರೆ 54 ಕಿಲೋಮೀಟರ್ ಅಂತ ಹೇಳಿದ್ರೆ ಬೈಂದೂರಿನಿಂದ ಉಡುಪಿಗೆ 54 ಕಿಲೋಮೀಟರ್ ಆಗ್ತದೆ. ಒಟ್ಟು ಉತ್ತರದ ಸುತ್ತಳತೆ. ಅದು ಯಾವ ಅಧಿಕಾರಿ ಕೊಟ್ಟನೋ, ಹೇಗೆ ಮಾಡಿದೋ ಯಾರಿಗೂ ಅರ್ಥವಾಗತಕ್ಕಂಥ ಪರಿಸ್ಥಿತಿ. ಮಾಡ್ಲಿಕ್ಕೆ ಕಾನೂನಿನಲ್ಲಿ ಖಂಡಿತವಾಗಿ ಅವಕಾಶ ಇಲ್ಲ. ಅದಕ್ಕೊಂದು ಲಿಮಿಟೇಷನ್ ಇದೆ. ಪಟ್ಟಣ ಪಂಚಾಯತ್ ಎಷ್ಟು ಸುತ್ತಳತೆಯಲ್ಲಿ ಇರಬೇಕು, ಅದರಲ್ಲಿ ಒಂದು ಮಾರ್ಗಸೂಚಿ ಇದೆ. ಅದನ್ನ ಮೀರಿ ಇವತ್ತು ಮಾಡಿದ್ದಾರೆ. ಮತ್ತೆ ಖಂಡಿತ ಏನಾಗಿದೆ ಕಂಡ್ರೆ, ಅದು ಕಂಪ್ಲೀಟ್ ಆಗಿ ವೈಲ್ಡ್ ಲೈಫ್ ಇದೆ, ಅರಣ್ಯ ಪ್ರದೇಶ ಇದೆ. ಅದನ್ನ ಯಾವುದೇ ಕಾರಣಕ್ಕೂ ಪಟ್ಟಣ ಪಂಚಾಯತಿಗೆ ಸೇರಿಸಲಿಕ್ಕೆ ಕಾನೂನಿನಲ್ಲಿ ಯಾವ ರೀತಿಯಾದಂತ ಅವಕಾಶ ಇರೋದಿಲ್ಲ. ಅದು ಅಧಿಕಾರಿಗಳು ಮೂರ್ಖರನ್ನು ಹೇಳ್ತೀರಿ ನೀವು? ಅಲ್ಲಿ ಮೂರ್ಖರಲ್ಲ ಕಂಡ್ರೆ. ಯಾಕೆಂದ್ರೆ ಇವತ್ತು ಪಟ್ಟಣ ಪಂಚಾಯತಿನಿಗೆ ಮಾರ್ಗಸೂಚಿ ಅಂತ ಹೇಳಿದೆ. ಆ ಮಾರ್ಗಸೂಚಿಯನ್ನು ಬಿಟ್ಟು ಇವತ್ತು ಮಾಡಿದಿದ್ದಾರೆ. ಅಧಿಕಾರಿಗಳು ಮೂರ್ಖರಾಗಬೇಕಲ್ಲ ಕಂಡು. ಆಗ ಅವ್ರು ತಪ್ಪು. ಯಾಕೆಂದ್ರೆ ಯಾವುದೇ ರಾಜಕೀಯ ಒತ್ತಡ ಇರಲಿ, ಏನೇ ಇರಲಿ, ಅಧಿಕಾರಿಗಳು ನಾಳೆ ಅವರ ಮಟ್ಟದಲ್ಲಿ ಒಂದು ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಕಾನೂನಿನ ಮಾರ್ಗಸೂಚಿಯನ್ನ ಹೇಳ್ಬೇಕು. ಅದನ್ನ ಕಾನೂನಿನ ಮಾರ್ಗಸೂಚಿಯನ್ನ ಬಿಟ್ಟು ಮಾಡೋದ್ರಿಂದಲೇ ಇವತ್ತು ಪ್ರಾಬ್ಲಮ್ ಆಗ್ತಿವತ್ತೀಗ. ಇವತ್ತು ಜನರಿಗೆ, ರೈತರಿಗೆ ಕೇಳಲಿಕ್ಕೆ ಯಾಕೆ ಬಂತು? ಕಾನೂನಿನ ಪ್ರಕಾರ ಮಾಡಿ ನಮ್ಗೆ ಕೇಳಲಿಕ್ಕೆ ಕೊಟ್ಟೆ. ಇವತ್ತು ಕಾನೂನನ್ನು ಮೀರಿ ಮಾಡೋದ್ರಿಂದ ಇವತ್ತು ಆ ಭಾಗದ ಎಲ್ಲ ರೈತರು ಕಾನೂನು ಬಿಟ್ಟು ಮಾಡಿದಿರಿ, ನಮ್ಮ ನ್ಯಾಯ ಕೊಡಿ, ನಾವು ಗ್ರಾಮೀಣ ಪ್ರದೇಶದ ರೈತರು ಪಟ್ಟವನ್ನು ಬೇಕಾದ್ರೆ ಪಟ್ಟಣ ಪಂಚಾಯತ್ ಮಾಡ್ಕೊಳ್ಳಿ, ನಮಗೆ ವಿನಾಯಿತಿ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಯಾವ ಭರವಸೆಯನ್ನು ಕೊಟ್ಟಿದ್ರೆ ನೀವು ಧರಣಿಯನ್ನು ವಾಪಸ್ ತಗೊಳ್ತೀರಿ, ಅಥವಾ ಅವರು ಆಶ್ವಾಸನೆ ಕೊಟ್ಟಿದ್ರೆ ನೀವು ಧರಣಿಯನ್ನು ವಾಪಸ್ ತಗೊಳ್ತೀರಾ? ನಿಮ್ಮ ಹೋರಾಟದ ಕಲ್ಪನೆ ಹೇಗಿದೆ? ಈಗಾಗಲೇ ಸರ್ಕಾರ, ಉಸ್ತುವಾರಿ ಸಚಿವರು, ಮೊನ್ನೆ ಮಾಕಾಳು ವೈದ್ಯರು,
ಎಲ್ಲ ತುಂಬ ಜನ ಫೋನ್ ಮಾಡಿದ್ರು, ಬಂದಿದ್ದರು. ನೀವು ಇದರಲ್ಲಿ ಯಾವುದು ಪ್ರತಿಭಟನೆ ಮಾಡೋದು ಒಳ್ಳೇದಲ್ಲ, ಧರಣಿ ವಾಪಸ್ ತಗೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದರು. ಇದು ನಾವು ಫೇಸ್ಬುಕ್ಕಿಗೋಸ್ಕರ, ವಾಟ್ಸಪ್ಪಿಗೋಸ್ಕರ ಮಾಡ್ತಕ್ಕಂಥ ಧರಣಿ ಅಲ್ಲ, ಮತ್ತು ಯಾರನ್ನು ಖುಷಿ ಪಡಿಸೋದು ಅಥವಾ ನನ್ನ ನಾಯಕತ್ವವನ್ನು ಪ್ರಚಾರ ಮಾಡಲಿಕ್ಕೆ ಈ ಧರಣಿ ಅಲ್ಲ. ಇದು ನಿಜವಾದಂಥ ರೈತರ ಹೋರಾಟ. ಬಡವರ ಹೊಟ್ಟೆಯ ಮೇಲೆ ಬರೆ ಬಿದ್ದಿದೆ, ಬಡವನಿಗೆ ಕಷ್ಟವಾಗಿದೆ. ಹಾಗೆ ಕೇಳಿದರೆ ಒಂದು ದೊಡ್ಡ ಮಾದರಿಯಲ್ಲಿ ನಾವೊಂದು 4-5 ದಿವಸ ಚಿಂತನೆ ಮಾಡಿ ಬಹಳ ಜಾಗರೂಕತೆಯಿಂದ ಈ ಹೋರಾಟಗಳಿದ್ದೇವೆ. ನಾವು ಬಡವರಿಗೆ ನ್ಯಾಯ ಕೊಡಿಸದೇ ಇದ್ರೆ ಖಂಡಿತವಾಗಿ ಇದರಲ್ಲಿ ಅರ್ಥ ಇಲ್ಲ. ಇಷ್ಟು ದೊಡ್ಡ ರೈತರ ನೋವಿರುವಾಗ ಇವತ್ತು ಜಿಲ್ಲಾಡಳಿತ ಸರ್ಕಾರ ಅದಕ್ಕೆ ಸ್ಪಂದಿಸದೇ ಇದ್ದರೆ ಖಂಡಿತವಾಗಿ ಅದಕ್ಕೆ ಅನ್ಯಾಯ ಆಗುತ್ತೆ. ಅದರಿಂದ ನಾನು ಹೇಳ್ತಕ್ಕಂಥದ್ದು, ಮೊನ್ನೆನೂ ಸಹ ವಾಪಸ್ ತಗೊಳ್ಳಿ ಅಂತ ಹೇಳೋದು ಸಾಧ್ಯ ಇಲ್ಲ. ಅದು ಪ್ರತಿಭಟನೆ 1 ವರ್ಷ ಆದ್ರೂ ಬಿಟ್ಟಿಲ್ಲ. ಅಂದ್ರೆ 1 ವರ್ಷ ಆದ್ರೂ ನೀವು ಪ್ರತಿಭಟನೆ ನೇತೃತ್ವ ವಹಿಸ್ಕೊಳ್ತೀವಿ. ಖಂಡಿತ. ಯಾಕೆ ಕೇಳಿದ್ರೆ ಇದಕ್ಕೆ ನಾವು ನಾಯಕತ್ವ ಅಂತಂದ್ರೆ ಸ್ವಾರ್ಥಿಗಳಾಗಿರ್ಬಾರ್ದು. ನಾವು ಕಷ್ಟ ಆಗುತ್ತೆ, ನಮ್ಗೆ ಬೇರೆ ಬೇರೆ ರೀತಿ ಕಷ್ಟ ಆಗುತ್ತೆ. ಚುನಾವಣೆಯನ್ನು ಘೋಷಣೆ ಮಾಡಬಾರ್ದು. ಮತ್ತೆ ಅದಕ್ಕೆ ಸರ್ಕಾರ ಮಟ್ಟದಲ್ಲಿ ವಿಳಂಬ ಲೇಟ್ ಆದ್ರೂ ಸಹ 1 ವರ್ಷ ಆದ್ರೂ ಸಹ ಖಂಡಿತವಾಗಿ ನ್ಯಾಯ ಸಿಕ್ಕದೆ ಆ ಚಪ್ಪರದಿಂದ ಹೋಗುವುದಿಲ್ಲ. ನ್ಯಾಯ ತಗೊಂಡೆ ಜಯಶಾಲಿಗಳಾಗಿ ನಾವು ಆ ಚಪ್ಪರದಿಂದ ಹೊರಗೆ ಹೋಗ್ಬೇಕಂತಕ್ಕಂಥ ಭಾವನೆ ಇದೆ. ಅಂದ್ರೆ ಗ್ರಾಮ ಪಂಚಾಯತ್ ಘೋಷಣೆ ಆದ ನಂತರವೇ ನೀವು, ಗ್ರಾಮೀಣ ಭಾಗಗಳು ಗ್ರಾಮ ಪಂಚಾಯತ್ ಆದ ನಂತರ ನೀವು ಧರಣಿ ವಾಪಸ್? ಖಂಡಿತವಾಗಿ. ನಮ್ಗೆಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವಂತ ಅವಕಾಶ ನಮ್ಗೆ ಸಿಕ್ಕಿಲ್ಲ ನಮ್ಗೆ. ಈಗ ನಮ್ಮನ್ನ ರೈತರು ಬಂದು ಹೇಳ್ತಾ ಇದ್ದಾರೆ, ನಮಗೆ ಪಟ್ಟಣ ಪಂಚಾಯತ್ ಕಬ್ಬಿಣದ ಕಡಲೆ, ಈಗ ಗ್ರಾಮ ಪಂಚಾಯತ್ ಆದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಹಾಗೆ. ಅದರಿಂದ ಸ್ವಾತಂತ್ರ್ಯ ಸಿಕ್ಕಿ ಆ ದಿವಸ ಗ್ರಾಮ ಪಂಚಾಯತ್ ಆಗಿ ಏನು ಘೋಷಣೆ ಆಗ್ತದೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಹಾಗೆ. ಆ ಸ್ವಾತಂತ್ರ್ಯ ಸಿಕ್ಕಿ ಮೇಲೆ ಜಯ ಸಿಕ್ಕಿದಾಗಲೇ ನಾವು ವೇದಿಕೆಯಿಂದ ನಿರ್ಗಮಿಸುವಂತಕ್ಕಂಥ ಭಾವನೆ ಇವತ್ತು ರೈತರ ಭಾವನೆಯಲ್ಲಿ ಇದೆ. ಇವತ್ತು ದೀಪಕ್ ಕುಮಾರ್ ಶೆಟ್ಟಿ ಅವರು ಒಬ್ಬರು ಹೋರಾಟದ ನಾಯಕನಾಗಿ, ರೈತ ಸಂಘದ ನಾಯಕನಾಗಿ ಗುರುತಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಅಥವಾ ರಾಜಕೀಯ ನಾಯಕರಾಗಿ ಗುರುತಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ? ನಾನು ಮಾತು ಹೇಳಿದೆ ನಿಮ್ಮ, ನಂದೊಂದು ಕಾರ್ ಇದೆ, ನನ್ನ ಹೆಂಡತಿ ಹೆಸರು ಹಾಕಿಲ್ಲ, ನನ್ನ ಮಕ್ಕಳ ಹೆಸರು ಹಾಕಿಲ್ಲ, ಏನು ಹಾಕಿಲ್ಲ, ಖಾಲಿ ರೈತ ಮಿತ್ರ. ನೀವು ಆಲೋಚನೆ ಮಾಡ್ಬೋದ? ಆ ರೈತರ ಬಗ್ಗೆ ಮತ್ತು ರೈತರ ಹಸಿರು ಶಾಲೆಗೆ ಹೋಗ್ತಾರೆ ಅವರು. ಆ ರೈತರ ಬಗ್ಗೆ ಯಾಕೆ ಖುಷಿ ಕಂಡ್ರೆ, ಅವ ರೈತ ಬಡವ ಪಾಪ, ಅವ ಕೂಲಿ ಮಾಡಿದ್ರೆ, ಅವ ಕಷ್ಟಪಟ್ಟರೆ ಮಾತ್ರ ಇವತ್ತು ನಮಗೆ ಆಹಾರ ಬರ್ತದೆ. ನಿಮ್ಗೆ ಗೊತ್ತಿದೆ, ಇವತ್ತು ಜೈ ಜವಾನ್ ಜೈ ಕಿಸಾನ್, ಇದಕ್ಕೆ ಇದು 2 ಕೆಟಗರಿ ಇರುವಂತ ಮಹತ್ವ ನಾವು ಇವತ್ತು ಸಮಾಜದಲ್ಲಿ ಬೇರೆ ಬೇರೆಯವರು ಆರಿಸ್ಕೊಳ್ತೇವೆ. ಆದರೆ ಈ 2 ವ್ಯವಸ್ಥೆಗಳಿಗಿರುವಂತ ಒಂದು ಗೌರವ ಖಂಡಿತವಾಗಿ ಬೇರೆ ಯಾರಿಗೂ ಇರ್ಲಿಕ್ಕಿಲ್ಲ. ನಾನು ನನ್ನ ರಾಜಕೀಯದಲ್ಲಿ ರೈತ ನಾಯಕನಾಗಿ ರಾಜಕೀಯಕ್ಕೆ ಪ್ರವೇಶ ಮಾಡ್ತೇನೆ ಬಿಟ್ರೆ, ಆಸೆ ಪಡ್ತೇನೆ ಬಿಟ್ರೆ, ನಾನು ಖಾಲಿ ರಾಜಕೀಯಕ್ಕೋಸ್ಕರ ನಾನು ಆಸೆ ಪಡುವುದಿಲ್ಲ. ರೈತರ ಸುಖ ಕಷ್ಟ ಅದಕ್ಕೆ ಹೋರಾಟ ಮಾಡೋದು ನಂಗೆ ಖುಷಿ. ಅದನ್ನ ರೈತ ನಾಯಕನಾಗಿರುವುದೇ ನಂಗೆ ಬಹಳ ಖುಷಿ ಬಿಟ್ರೆ, ಬೇರೆ ರಾಜಕೀಯ ನಾಯಕನಾಗಿರೋ ದೊಡ್ಡ ಖುಷಿ ನಂಗೇನಿಲ್ಲ. ಬಹಳ ಮುಖ್ಯವಾಗಿ ರೈತರ ಪ್ರಶ್ನೆಗಳನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ತಿದ್ರಿ. ಈ ಹೋರಾಟದಲ್ಲಿ ನೀವು ಜಯ ಕಾಣಿ ಅಂತ ಈ ಸಂದರ್ಭದಲ್ಲ ಹಾರೈಸ್ತಾ, ಜನಪ್ರತಿನಿಧಿ ಪತ್ರಿಕೆ ಅಭಿಮುಖಕ್ಕೆ ಬಂದು ಇಷ್ಟೊತ್ತು ಅನೇಕ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡ ನಿಮ್ಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಅರ್ಪಿಸ್ತೀನಿ.